ಮನೆಯ ಒಳಗೆ ಹೋಗಿ ನೋಡಿದಾಗ ಆ ದೃಶ್ಯ ಇವತ್ತು ಸಹ ನನ್ನ ಕಣ್ಮುಂದೆ ಇದೆ. ಈ ಮಹಿಳೆ ಕಾನ್ಸ್ಟೇಬಲ್ ಇದ್ಲು, ಸೀರೆ ಮೇಲಡೆ ಎತ್ತು ಅಂತ ಹೇಳ್ತೀನಿ. ಆಕೆಯ ಸೀಕ್ರೆಟ್ ಪಾರ್ಟ್, ಗುಪ್ತಾಂಗ ನೋಡಿದಾಗ ಅಲ್ಲಿ ಲಿಕ್ವಿಡ್ ಸ್ರಾವವಾಗಿರೋದು ಕಂಡು ಬರುತ್ತೆ. ಎರಡನೇದಾಗಿ ಅಷ್ಟೇ ಒಂದು ಆಕ್ರೋಶ ಉಕ್ಕಿ ಬರ್ತಾ ಇತ್ತು ನನಗೆ. ದುಷ್ಕರ್ಮಿಗಳು ಸಿಕ್ಕದ್ರೆ ಶೂಟೇ ಮಾಡಬೇಕಂತ ತೀರ್ಮಾನ ಮಾಡ್ಬಿಟ್ಟೆ. ಚೆನ್ನಾಗಿದ್ದೀನಿ, ದೇವರ ದಯದಿಂದ ಚೆನ್ನಾಗಿದ್ದೀನಿ. ನಿಮ್ಮ ಮುಂದೆ ಕುಳಿತಿದ್ದೇನೆ. ವೀಕ್ಷಕರಿಗೆ ಮತ್ತೊಮ್ಮೆ ನನ್ನ ನಮಸ್ಕಾರಗಳು. ಸುಮಾರು 17 ವರ್ಷಗಳ ನಂತರ ನಾನು ನಿಮ್ಮ ಕ್ಯಾಮ್ರಾದ ಮುಂದೆ ಇವತ್ತು ಕುಳಿತಿದ್ದೇನೆ. ನನ್ನ ಹೆಸರು ಅಬ್ದುಲ್ ಅಜೀಮ್ ಅಂತ. ನಾನು ಮಾಜಿ ಪೊಲೀಸ್ ಅಧಿಕಾರಿ. ಪೊಲೀಸ್ ಇಲಾಖೆಯಲ್ಲಿ ಸುಮಾರು 30 ವರ್ಷ ನಾನು ಸೇವೆ ಸಲ್ಲಿಸಿ ಸ್ವಯಂ ನಿವೃತ್ತಿ ಪಡೆದು ರಾಜಕಾರಣಕ್ಕೆ ಬಂದಿದ್ದೇನೆ. ನಾನು ಮಾಜಿ ವಿಧಾನ ಪರಿಷತ್ತಿನ ಸದಸ್ಯ. ಹಾಲಿ ಸರ್ಕಾರ ಸನ್ಮಾನ್ಯ ಶ್ರೀ ಬೊಮ್ಮಾಯಿಜಿ ಅವರು ನನ್ನನ್ನು ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷನಾಗಿ ಮಾಡಿದ್ದಾರೆ. ಇದಕ್ಕೆ ಮುಂಚೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಯಡಿಯೂರಪ್ಪಾಜಿ ಅವರು ಮೊದಲನೇ ಟರ್ಮ್ಗೋಸ್ಕರ ನನಗೆ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷನ ಮಾಡಿದರು. ಇದು ನಾನು 2ನೇ ಬಾರಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇದು ಬಹಳ ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ. ಪೊಲೀಸ್ ಇಲಾಖೆಯಲ್ಲಿದ್ದಾಗ ಅನೇಕ ಪ್ರಕರಣಗಳಲ್ಲಿ ನಾನು ತನಿಖೆ ಮಾಡಿ ಆರೋಪಿಗಳನ್ನು ಶಿಕ್ಷೆಗೆ ಗುರಿಯಾಗಿಸಿದ್ದೆ. ಆ ಕಾಲದಲ್ಲಿ ದಿವಂಗತ ಶ್ರೀ ರವಿ ಬೆಳಗೆರೆ ಅವರು ಕ್ರೈಮ್ ಡೈರಿಲಿದ್ದರು. ಅವರು ಆಮೇಲೆ ಬಾಲಕೃಷ್ಣ ಕಾಕಟ್ಕರ್ ಅವರು ಕ್ರೈಮ್ ಸ್ಟೋರಿಯಲ್ಲಿದ್ದರು. ಅವರು ಶುರು ಮಾಡಿದ್ದೇ ನನ್ನಿಂದ. ಆಗ ವೀಕ್ಲಿ ಅವ್ರ ಪ್ರೋಗ್ರಾಮ್ ಬರ್ತಾ ಇತ್ತು. ಇಬ್ಬರು ಸೇರಿ 47 ಎಪಿಸೋಡ್ಸ್ಗಳು ನನ್ನ ಬಗ್ಗೆ ಮಾಡಿದ್ದಾರೆ. ನಾನು ಪಬ್ಲಿಕ್ನಲ್ಲಿ ಪಾಪ್ಯುಲಾರಿಟಿ ಏನು ಪಡೆದಿದ್ದೀನಿ. ನಮ್ಮ ಪೊಲೀಸ್ ಅಧಿಕಾರಿಗಳ ಪ್ರೋತ್ಸಾಹ ಇದ್ದೇ ಇರುತ್ತೆ. ಆಮೇಲೆ ಪ್ರಿಂಟ್ ಮೀಡಿಯಾದವರು ಸಾಕಷ್ಟು ನನ್ನ ಬಗ್ಗೆ ಬರೆದಿದ್ದಾರೆ. ಇವ್ರುಗಳು ಎಲೆಕ್ಟ್ರಾನಿಕ್ ಮೀಡಿಯಾದ ಮುಖಾಂತರ ನನ್ನ ಸಾಧನೆಗಳು, ನನ್ನ ನಿಷ್ಠೆ, ನನ್ನ ಒಂದು ತನಿಖೆ ಮಾಡುವಂಥ ಕಲೆ, ಇದೆಲ್ಲ ಜನರಿಗೆ ತೋರಿಸ್ಕೊಟ್ಟಿದ್ದಾರೆ. ನಾನು ಈ ಒಂದು ಸಂದರ್ಭದಲ್ಲಿ ಆ ಇಬ್ಬರು ನನ್ನ ಆತ್ಮೀಯ ಸ್ನೇಹಿತರು ಇವತ್ತು ನಮ್ಮ ಜೊತೆ ಇಲ್ಲ. ಅವರ ಆತ್ಮಕ್ಕೆ ಭಗವಂತ ಶಾಂತಿ ಕೊಳ್ಳಿ ಅಂತ ನಾನು ಕೋರುತ್ತೇನೆ. ನಮ್ಮ ರವಿ ಬೆಳಗೆಯವರು ಫಸ್ಟು ಹಾಯ್ ಬೆಂಗಳೂರು ತೆಗೆದಾಗ ಆ ದೃಶ್ಯ ಇವತ್ತು ಸಹ ನನ್ನ ಕಣ್ಮುಂದೆ ಇದೆ. ಒಂದು ಬ್ಯಾಗ್ ಹಾಕ್ಕೊಂಡು ಬಂದಿದ್ರು. ಜೆ.ಜೆ. ನಗರ್ ಪೊಲೀಸ್ ಸ್ಟೇಷನ್ಗೆ ನಾನು ಅಶೋಕ್ ಕುಮಾರ್ ಅಲ್ಲಿದ್ವಿ ನಾವು. ಆಗ ಹಾಯ್ ಬೆಂಗಳೂರು ಶುರು ಮಾಡ್ತಾ ಇದ್ದೀವಿ. ಡೆಡ್ಡಿ ಸೋಮನ ಹೆಂಡತಿ, ಆಕೆ ಫೋಟೋ ನಮ್ಮ ಹತ್ರ ಇತ್ತು, ರೆಕಾರ್ಡ್ಸ್ನಲ್ಲಿ ಇತ್ತು. ನನ್ನ ಕಾರಲ್ಲೇ ಕೂರಿಸ್ಕೊಂಡು ನಾನು ಅಶೋಕ್ ಕುಮಾರ್, ಸಂಗ್ರಾಮ್ ಸಿಂಗು ಆ ಫೋಟೋ ತೊಗೊಂಡಿದ್ದೆ. ಆ ಫೋಟೋ ಕೊಟ್ಟಿದ್ದೆ. ಅದೇ ಫೋಟೋ ಹಾಯ್ ಬೆಂಗಳೂರಿನಲ್ಲಿ ಅವರು ಪ್ರಿಂಟ್ ಮಾಡಿದರು. ಹಾಗಾಗಿ ನಾನು ಸಾಕಷ್ಟು ನನ್ನ ಕೇಸಸ್ಗಳ ಬಗ್ಗೆ ನಾನು ಅವ್ರಿಗೆ ತಿಳಿಸಿದ್ದೀನಿ. ಮಾಧ್ಯಮದವರು ಸಾಕಷ್ಟು ಬರೆದಿದ್ದಾರೆ. ಈಗ ಸನ್ಮಾನ್ಯ ಶ್ರೀ ನಮ್ಮ ಪರಮೇಶ್ವರವರು ನನಗೆ ಒತ್ತಾಯ ಮಾಡಿದ ಮೇಲೆ ಅವರ ಮನವಿ ಪರಿಗಣಿಸಿ ಇವತ್ತು ನಾನು ಬಂದಿದ್ದೀನಿ. ಇವತ್ತು ನಾನು ಭೇದಿಸಿರುವಂತಹ ಕೆಲವು ಪ್ರಕರಣಗಳಲ್ಲಿ ಒಂದು ಪ್ರಕರಣದ ಬಗ್ಗೆ ನಾನು ವಿವರಣೆ ತಮ್ಮ ಮುಂದೆ ನೀಡ್ತಾ ಇದ್ದೀನಿ. ಮಾಹೆ ಜಾನ್ವರಿ 31ರಂದು ನಾನು ಪೀಣ್ಯ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದೆ. ಆ ದಿನಗಳಲ್ಲಿ ಸನ್ಮಾನ್ಯ ಶ್ರೀ ಸಾಂಗ್ಲ್ಯಾನ್ ಅವರು ಪೊಲೀಸ್ ಕಮಿಷನರ್ ಆಗಿದ್ದರು. ಸಂಜೆ ಒಂದು 5 ಗಂಟೆಗೆ ದೂರವಾಣಿ ಕರೆ ಬರುತ್ತೆ ನನಗೆ. ಅವರು ಫೋನ್ನಲ್ಲಿ ತಿಳಿಸ್ತಾರೆ, ನೋಡಿ ರಾಜಾಜಿನಗರ ಎಂಟ್ರೆನ್ಸ್ ಭಾಷ್ಯಂ ಸರ್ಕಲ್ ಬಳಿ ಒಂದು ಘೋರ ಅಪರಾಧ ಆಗಿದೆ. ಒಂದು ಮಹಿಳೆ ಮತ್ತು ಆಕೆಯ ಮಗುವಿನ ಕೊಲೆಯಾಗಿದೆ. ಬಹಳ ಜನ ಸೇರಿಕೊಂಡಿದ್ದಾರೆ. ನಾನು ಸ್ಥಳದಲ್ಲಿದ್ದೀನಿ, ಕೂಡಲೇ ನೀವು ಬರಬೇಕು ಅಂತ ಹೇಳಿದ್ರು. ನಾನು ನನ್ನ ಜೀಪ್ನಲ್ಲಿ ಭಾಷ್ಯಂ ಸರ್ಕಲ್ಗೆ ಸುಮಾರು ಒಂದು 5 ಗಂಟೆಗೆ ರೀಚ್ ಆಗ್ತೀನಿ. ಅಂದರೆ ಅದು ಅವಾಗ ಪೀಣ್ಯ ಅಂಡ್ರಿತ್ತು? ನನ್ನ ಪೀಣ್ಯ ಅಂಡ್ರಿರಲಿಲ್ಲ. ನನಗೆ ಇಂಪಾರ್ಟೆಂಟ್ ಕೆಲವು ಸೆನ್ಸೇಷನಲ್ ಕೇಸಸ್ ಬೆಂಗಳೂರಲ್ಲಿ ಆದಾಗ ನನಗೂ ವಹಿಸ್ಕೊಡ್ತಾ ಇದ್ರು. ವ್ಯವಸ್ಥೆ ಇತ್ತು, ವಹಿಸ್ಕೊಡ್ತಾ ಇದ್ರು. ಅದು ಪೊಲೀಸ್ ಕಮಿಷನರ್ ಯಾರು ಬೇಕಾದರೂ ಕೊಡ್ಬೋದು. ಯಾವ ಪೊಲೀಸ್ ಆಫೀಸರ್
ಅಸಿಸ್ಟೆನ್ಸು ತಗೊಳ್ಬಹುದು. ಅಲ್ಲಿ ಫಾರ್ಮ್ಯಾಲಿಟೀಸ್ ಕೇಸ್ ರಿಜಿಸ್ಟರ್ ಆಗಿರುತ್ತೆ. ನಮಗೆ ಒಂಥರ ಭಗವಂತ ಕೇಸಸ್ ಡೀಲ್ ಮಾಡಿ 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 ಎಕ್ಸ್ಪರ್ಟೈಸ್ ಬಂದ್ಬಿಟ್ಟಿತ್ತು ನಮಗೆ. ಬೇರೆ ಉಳಿದವರೆಲ್ಲ ಒಂದು ಕಾಲೇಜಿನಲ್ಲಿ ಲೆಕ್ಚರರ್ ಆಗಬೇಕು, ಡೆಮಾನ್ಸ್ಟ್ರೇಟರ್ ಆಗಬೇಕು, ರೀಡರ್ ಆಗಬೇಕು, ನಂತರ ಪ್ರೊಫೆಸರ್ ಆಗ್ಬೋದು. ಆಗ ನಾವು ಕೇಸಸ್ ಸಾಲ್ವ್ ಮಾಡಿ ಮಾಡಿ ನಮಗೆ ಒಂದು ಪ್ರೊಫೆಸರ್ ಗಿರಿ ಸಿಕ್ಕಿತ್ತು. ಹಾಗಾಗಿ ನನಗೆ ಬರಕ್ಕೆ ಹೇಳ್ತಾರೆ, ನಾನು ಭಾಷ್ಯಂ ಸರ್ಕಲ್ ಹತ್ರ ಹೋಗ್ತೀನಿ. ಹೋದಾಗ ಸುಮಾರು ಒಂದು 2,000 ಜನ ಅಲ್ಲಿ ಸೇರಿದರು. ಈ ಸುದ್ದಿ ಕೇಳಿದ ಕೂಡಲೇ ತಾಯಿ ಮೇಲೆ ಅತ್ಯಾಚಾರ, ಮಗುವಿನ ಕತ್ಕುಯ್ದು ಕೊಲೆ, ಆ ಏರಿಯ ಜನ ಎಲ್ಲ ಸೇರ್ಕೊಂಡಿದ್ರು. ನೋಡ್ತೀನಿ ಜನರ ಮುಖದಲ್ಲಿ ಒಂಥರ ಭಯದ ವಾತಾವರಣ, ದುಃಖ. ಆ ಸೀನ್ ಎಲ್ಲ ಕ್ಯೂನಲ್ಲಿ ಹೋಗಿ ನೋಡ್ಕೊಂಡ್ಬಂದ್ಬಿಟ್ಟಿದ್ದಾರೆ. ಬಟ್ ಪೊಲೀಸ್ನವರು ಅವರಿಗೆಲ್ಲ ಪ್ರಿವೆಂಟ್ ಮಾಡಿಬಿಟ್ರು, ಒಳಗಡೆ ಪ್ರವೇಶ ಮಾಡೋಕ್ಕೆ ಬಿಟ್ಟಿಲ್ಲ. ನಾನು ಹೋಗ್ತೀನಿ, ಅಲ್ಲಿ ಒಂದು ಅಪಾರ್ಟ್ಮೆಂಟ್ನಲ್ಲಿ ಫಸ್ಟ್ ಫ್ಲೋರ್ನಲ್ಲಿ ಇದು ಘಟನೆ ನಡೆದಿದೆ ಅಂತ ಗೊತ್ತಾಯಿತು. ನಾನು ಮೇಲ್ಗಡೆ ಹೋಗ್ತೀನಿ. ಮನೆಯ ಒಳಗೆ ಹೋಗಿ ನೋಡಿದಾಗ ಆ ದೃಶ್ಯ ಇವತ್ತು ಸಹ ನನ್ನ ಕಣ್ಮುಂದೆ ಇದೆ. ಒಬ್ಬ ಮಹಿಳೆ, ಸುಮಾರು ಒಂದು 30-35 ವಯಸ್ಸಿನ ಮಹಿಳೆ, ರಕ್ತದ ಮಡುವಿನಲ್ಲಿ ಬಿದ್ದಿರ್ತಾಳೆ, ಅಂಗಾತವಾಗಿ ಬಿದ್ದಿರ್ತಾಳೆ. ಪರಿಶೀಲನೆ ಮಾಡಿ ನೋಡಿದಾಗ ಕತ್ತು ಕುಯ್ದಿರುತ್ತೆ, ರಕ್ತಸ್ರಾವವಾಗಿರ್ತದೆ. ಅಲ್ಲಿ ಪೊಲೀಸ್ನವರು ಇದ್ರು, ಲೇಡಿ ಪೊಲೀಸ್ನವರು ಇದ್ರು. ನಾನು ಬಹಳ ಮೈನ್ಯೂಟ್ ಆಗಿ ಕತ್ತು ಯಾವ ಥರ ಕುಯ್ದಿರ್ಬೋದು, ಎಷ್ಟು ಗಾಯಗಳಾಗಿರ್ಬೋದು, ಚಾಕುವಿಂದ ಚುಚ್ಚಿದಾನೋ ಕುಯ್ದಿದಾನೋ ಅಂತ ಹೇಳಿ ಪರಿಶೀಲನೆ ಮಾಡ್ತೀನಿ. ನಾನು ಒಬ್ಬ ಒಳ್ಳೆ ಇನ್ವೆಸ್ಟಿಗೇಟಿಂಗ್ ಆಫೀಸರು. ಕನ್ನಡದ ಶರ್ಲಾಕ್ ಹೋಮ್ಸ್ ಅಂತ ಕರೀತಾರೆ. ಶರ್ಲಾಕ್ ಹೋಮ್ಸ್ ಅಂತ ನನಗೆ ಆ ಕಾಲದಲ್ಲಿ ಟೈಟಲ್ ಕೊಟ್ಟಿದ್ರು. ಆಮೇಲೆ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಅಲ್ಲಿ ಮಹಿಳೆ ಕಾನ್ಸ್ಟೇಬಲ್ ಇದ್ಲು. ನೋಡಮ್ಮ, ನೀನು ಸೀರೆ ಮೇಲಡೆ ಎತ್ತು ಅಂತ ಹೇಳ್ತೀನಿ. ಆಮೇಲೆ ಸೀರೆ ಒಳಗೆ ಲಂಗ ಇರುತ್ತೆ. ಆಕೆಯ ಸೀಕ್ರೆಟ್ ಪಾರ್ಟ್, ಗುಪ್ತಾಂಗ ನೋಡಿದಾಗ ಅಲ್ಲಿ ಲಿಕ್ವಿಡ್ ಸ್ರಾವವಾಗಿರೋದು ಕಂಡು ಬರುತ್ತೆ. ನಾನು ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಹೇಳಿದೆ, ಅದು ಮುಟ್ಟು ನೋಡಮ್ಮ ಅಂತ. ಆಕೆಗೆ ಸ್ವಲ್ಪ ಹೆಸಿಟೇಷನ್ನು. ನಾನು ಬೆದರಿದೆ, ಮುಟ್ಟಮ್ಮ ಅದು ಅಂದೆ. ಬೆರಳಿಂದ ಮುಟ್ತಾಳೆ. ಮೂಸ್ ನೋಡು ಅಂತೀನಿ. ಸರ್, ಇದು ವೀರ್ಯ ಸರ್ ಅಂತ ಹೇಳ್ತಾಳೆ. ಆಗ ನನಗೆ ಮೊದಲದಾಗಿ ಈಕೆ ಮೇಲೆ ರೇಪ್ ಆಗಿದೆ ಅಂತ ಹೇಳ್ಬಿಟ್ಟು ಖಚಿತವಾಯಿತು. ಆಕೆ ಲಂಗ ನೋಡಿದಾಗ ವೀರ್ಯದ ಕಲೆಗಳಿರುತ್ತೆ ಅಲ್ಲಿ, ವೆಟ್ ಕಲೆಗಳು, ಅದು ಸಹ ಪರಿಶೀಲನೆ ಮಾಡಿ ನೋಡ್ತೀನಿ. ಸೊ ಆ ದೇಹ ನೋಡಿದಾಗ ಒಂದು ಕೊಲೆ ಆಗಿದೆ, ನಂಬರ್ 2 ರೇಪ್ ಆಗಿದೆ, ಮೂರನೇದಾಗಿ ಚುಚ್ಚಿ ಕತ್ ಕುಯ್ದಿದ್ದು ನೋಡಿದ್ರೆ ಒಂದು ತರಹದ ಆಕ್ರೋಶ, ದ್ವೇಷದಿಂದ ಮಾಡಿದ್ದು ಸಹ ಆಗಿರಬಹುದು ಅಂತ ನನಗೆ ಅನಿಸುತ್ತೆ. ಆ ಥರ. ಆಮೇಲೆ ಆ ರೂಮಿನ ಎದುರಿಗೆ ಇನ್ನೊಂದು ರೂಮ್ ಇದೆ. ಆ ರೂಮ್ನಲ್ಲಿ ನೋಡಿದ್ರೆ ಸಣ್ಣ ಮಗು, ಆಕೆಯ ಹೆಸರು ನೇಹ, 4 ವರ್ಷ ವಯಸ್ಸುಳ್ಳ ಮಗುವಿನ ಕತ್ ಕುಯ್ದು ಕೊಲೆ ಮಾಡಿರ್ತಾರೆ. ಆಕೆನೂ ಸಹ ಅಂಗಾತವಾಗಿ ಬಿದ್ದಿರುತ್ತೆ. ನನಗೆ ಹೇಗನ್ನಿಸ್ತು ಅಂತ ಹೇಳಿದ್ರೆ, ಈ ನಾವು ಸಣ್ಣ ಕೋಳಿ ಮರಿಗೆ ಕುಯ್ದು ಬೀಸಾಕ್ದಾಗ ಅಂತಹ ಒಂದು ಸೀನ್ ಅವತ್ತು ನಾನು ನೋಡಿದ್ದೀನಿ. ಅದು ನೋಡಿದ ತಕ್ಷಣ ಬಹಳ ದುಃಖವಾಯಿತು. ಎರಡನೇದಾಗಿ ಅಷ್ಟೇ ಒಂದು ಆಕ್ರೋಶ ಉಕ್ಕಿ ಬರ್ತಾ ಇತ್ತು ನನಗೆ. ಈ ದುಷ್ಕರ್ಮಿಗಳು ಸಿಕ್ಕದ್ರಿಗೆ ಶೂಟೇ ಮಾಡಬೇಕಂತ ತೀರ್ಮಾನ ಮಾಡ್ಬಿಟ್ಟೆ. ಒಳ್ಳೆ ಪೊಲೀಸ್ ಅಧಿಕಾರಿ ಆಗಬೇಕಾದ್ರೆ ನಿಮಗೆ ಒಂದು ಮಾತು ಹೇಳ್ತೀನಿ. ನಿಮ್ಮಲ್ಲಿ ಮೊದಲನೇದಾಗಿ ಮಾನವೀಯತೆ ಇರಬೇಕು. ಎರಡನೇದಾಗಿ ಕನ್ಸರ್ನ್ ಅಂತ ಹೇಳ್ತೀವಿ ನಾವು, ಕಳಕಳಿ ಇರಬೇಕು. ಒಬ್ಬರು ನೋವು ಅರ್ಥ ಮಾಡ್ಕೊಳ್ಳುವಂಥ ಒಂದು ಶಕ್ತಿ ಇರಬೇಕು, ಕೆಪಾಸಿಟಿ ಇರಬೇಕು ನಮಗೆ. ಪ್ರತಿಯೊಂದು ಕೇಸ್ನಲ್ಲಿ ಆದಾಗ ನಾವು ಪ್ರೊಫೆಷನಲ್ ಆಗಿ ನೋಡ್ತೀವಿ. ಹಾಸ್ಪಿಟಲ್ ಮಾರ್ಚುರಿ ಅಂತ ಒಂದಿರುತ್ತೆ, ಶವಗಾರ, ಅಲ್ಲಿ ಹೆಣ ಕುಯ್ತಾರೆ. ಅವರಲ್ಲಿ ಕರುಣೆ ಅಂತ ಇರುವುದಿಲ್ಲ. ಯಾರೋ ಅವ್ರ ಕಡೆ ಸಂಬಂಧಿಕ ಅಂತ ಹೇಳಿದ್ರೆ ಸ್ವಲ್ಪ ನೋವು ಉಂಟಾಗ್ಬೋದು, ಇಲ್ಲಾಂದರೆ ಕುಯ್ದಂಗೆ ಕುಯ್ದು ಬೀಸಾಕ್ತಾ ಇರ್ತಾರೆ. ಪೊಲೀಸ್ ಆಫೀಸರ್ಗೆ ಬೇರೆಯವ್ರ ನೋವು ಅರ್ಥ ಮಾಡ್ಕೋಬೇಕು, ಸಾಧನೆ ಮಾಡಿ ಈ ಕೇಸ್ ಹಿಡಿಬೇಕು, ಪತ್ತೆ ಮಾಡಬೇಕು,
ಶಿಕ್ಷೆ ಕೊಡಿಸ್ಬೇಕು. ಈ ಆಟಿಟ್ಯೂಡ್ ಇದ್ರೆ ಅವನು ಒಳ್ಳೆ ಪೊಲೀಸ್ ಆಫೀಸರ್ ಆಗ ಸಾಧ್ಯ. ಇದು ನಂದೇ ಕೇಸು, ಇಲ್ಲಿ ಕೊಂದಿರುವಂಥ ಈ ಮಹಿಳೆ ನನ್ನ ತಂಗಿ, ನನ್ನ ಅಕ್ಕ, ಈ ಭಾವನೆ ಬಂದರೆ ಮಾತ್ರ ನೀವು ಒಳ್ಳೆ ಅಧಿಕಾರಿ ಆಗಕ್ಕೆ ಸಾಧ್ಯ. ಬರೀ ಕಾನೂನು ಓದ್ಕೊಂಡ್ಬಂದ್ರೆ ಆಗಲ್ಲ. ಆಗಲ್ಲ ಸರ್. ಆಮೇಲೆ ಇದು ನೋಡ್ಬಿಟ್ಟು ಈಗ ಪತ್ತೆ ಕಾರ್ಯ ಮಾಡಬೇಕು. ಅವ್ರ ಕಡೆಯವ್ರು ಕೇಳಿದೆ, ಪೊಲೀಸರು ಇದ್ರಲ್ಲ ಅವ್ರು ಕೇಳಿದೆ, ಏನಾರ ಕ್ಲೂ ಇದೆಯಾ? ಇಲ್ಲ ಸರ್, ಈಗ ಗೊತ್ತಾಗ್ತಾ ಇಲ್ಲ ಇನ್ನು. ಸಂಜ್ಞಾನ ಫೋನ್ ಮಾಡ್ತಾರೆ ನನಗೆ, ಅಜೇಮ್ ಏನಾರ ಮಾಡಿ ಅಟ್ ಎನಿ ಕಾಸ್ಟ್ ಇವತ್ತು ಈ ಕೇಸ್ ಸಾಲ್ವ್ ಆಗಬೇಕು. ಈ ಕೇಸಿನ ಹಿಂದೆ ಇರುವಂಥ ಮೋಟಿವ್ ಗೊತ್ತಾಗಬೇಕು, ದುಷ್ಕರ್ಮಿಗಳು ಯಾರಂತ ಗೊತ್ತಾಗಬೇಕು, ನೀವು ಆ ದುಷ್ಕರ್ಮಿಗಳು ಅರೆಸ್ಟ್ ಮಾಡಬೇಕು. ಪಬ್ಲಿಕ್ನಲ್ಲಿ ಬಹಳಷ್ಟು ಆತಂಕ. ಮೋಸ್ಟ್ ಸೆನ್ಸೇಷನಲ್ ಕೇಸ್ ಇದು. ಬೆಂಗಳೂರು ಸಿಟಿಯಲ್ಲಿ ನಾಳೆ ಬೆಳಗ್ಗೆ ಪೇಪರ್ ನೋಡಿದ್ರೆ, ಇವತ್ತು ಸಂಜೆ ಟಿವಿ ನೋಡಿದ ತಕ್ಷಣ ನಮ್ಮ ಪೊಲೀಸ್ಗೆ ಮರ್ಯಾದೆ ಸಿಕ್ಕಲ್ಲ. ಪೀಪಲ್ ಆರ್ ಗೋಯಿಂಗ್ ಟು ಲೂಸ್ ಕಾನ್ಫಿಡೆನ್ಸ್ ಇನ್ ಪೊಲೀಸ್ ಅಂಡ್ ಗವರ್ಮೆಂಟ್ ಆಲ್ಸೋ ಲೂಸ್ ಕಾನ್ಫಿಡೆನ್ಸ್ ಇನ್ ಮೀ. ಯು ಹ್ಯಾವ್ ಟು ಪ್ರೊಟೆಕ್ಟ್ ಮೀ, ಯು ಹ್ಯಾವ್ ಟು ಪ್ರೊಟೆಕ್ಟ್ ದಿ ಇಮೇಜ್ ಆಫ್ ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ ಅಂತ ಫೋನ್ನಲ್ಲಿ ಹೇಳ್ತಾರೆ. ಸರ್, ಐ ವಿಲ್ ಡೂ ಮೈ ಲೆವೆಲ್ ಬೆಸ್ಟ್ ಸರ್. ಹೆಣ ಶವಗಾರಕ್ಕೆ ಕಳಿಸ್ಬಿಡ್ತೀವಿ ನಾವು. ನಂತರ ಅವ್ರ ಸಂಬಂಧಿಕರು, ಗಂಡನ ಹೆಸರು ಅಂತ, ಆಮೇಲೆ 3 ಜನ, ಟೋಟಲಿ ಆ ಫ್ಯಾಮಿಲಿ 5 ಜನ ಇರ್ತಾರೆ. ಅವ್ರ ಅಣ್ಣ ಬಂದ್ಬಿಟ್ಟು ಈ ಹೆಂಗಸಿನ ಬ್ರದರ್ ಇನ್ ಲಾ, ಎಲ್ಡರ್ ಬ್ರದರ್ ಇನ್ ಲಾ ಅಂತ. ಆಮೇಲೆ ಇನ್ನೊಬ್ಬ ಮೈದನ ಹೆಸರು, ಇನ್ನೊಬ್ಬರ ಹೆಸರು ತಮ್ಮು, ಇನ್ನೊಬ್ರು ಇದ್ರು, ಅವ್ರ ಹೆಸರು ಮರ್ತಿದ್ದೀನಿ ನಾನು. ಇದು ಫ್ಯಾಮಿಲಿ, ಮಾರ್ವಾಡಿಗಳು. ಇವರೆಲ್ಲ ರಾಜಸ್ಥಾನದವರು. ಇವರೆಲ್ಲ ಚಿಕ್ಕಪೇಟೆಯಲ್ಲಿ ಪ್ರತಿಯೊಬ್ಬ ಬ್ರದರು ಒಂದೊಂದು ಈ ಎಲೆಕ್ಟ್ರಿಕ್ ಕೇಬಲ್ ಇದೆಯಲ್ಲ, ಅದರ ಹೋಲ್ಸೇಲ್ ಅಂಗಡಿಗಳು ಮಾಡಿಕೊಂಡಿದ್ದಾರೆ. ಸುಮಾರು ಬೆಂಗಳೂರಲ್ಲಿ 30-40 ವರ್ಷಗಳಿಂದ ಇದ್ದಾರೆ. ಕೊನೆಗೆ ನಾನೇನು ಮಾಡಿದೆ, ಬಾಡಿ ಕಳಿಸ್ಬಿಟ್ಟು ನೀವೆಲ್ಲ ನನ್ನ ಜೊತೆ ಬನ್ನಿ. ಗಂಡ ಪಾಪ ದುಃಖದಲ್ಲಿದ್ದ, ಅವ್ರು ಡಿಸ್ಟರ್ಬ್ ಮಾಡೋದು ಬೇಡ, ನೀವು ಅವ್ರು ಇರಲಿ ಮನೆ ಹತ್ರ ಅಂತ ಹೇಳ್ಬಿಟ್ಟು ಈ 4 ಜನ ಬ್ರದರ್ಸ್ಗೆ ಇನ್ನೊಂದು ಬಾಚಮ್ ಸರ್ಕಲ್ ಪಕ್ಕದಲ್ಲಿ ಇನ್ನೊಂದು ಯಾವುದು ಮನೆ ಇತ್ತು, ಅವ್ರ ರಿಲೇಟಿವ್ಸ್ ಮನೆ, ಅಲ್ಲಿ ಹೋಗೋಣ. ಯಾವ್ದು ಹತ್ರ ನಿಮ್ಮ ರಿಲೇಟಿವ್ಸ್ ಮನೆ, ನಾವು ಕಾಮೆಂಟ್ ಕೊಯ್ಟಾಗಿ ನಿಮ್ಮ ಹತ್ರ ಕೂತ್ಕೊಂಡು ಮಾತಾಡಬೇಕು. ಇವ್ರು 4 ಜನ ಕರ್ಕೊಂಡು ಹೋಗ್ತೀನಿ ನಾನು. ಮೊದಲನೇ ಪ್ರಶ್ನೆ, ಈ ಕೃತ್ಯ ನೋಡಿದಾಗ ಒಂದು ಕೊಲೆ ಆಗಿದೆ, ಇನ್ನೊಂದು ರೇಪ್ ಆಗಿದೆ, ಮಗು ಕೊಂದಿದ್ದಾರೆ, ಅಲ್ಮೇರೆಗಳ ಬಿಚ್ಚಿ ಆಭರಣಗಳು ಲೂಟಿ ಮಾಡಿದ್ದಾರೆ. ಇದನ್ನು ನೋಡಿದಾಗ ನಿಮಗೆ ಯಾರ ಮೇಲೆ ಅನುಮಾನ ಇದೆಯಾ ಅಂತ ಕೇಳ್ತೀನಿ. ಅವ್ರು ಹೇಳ್ತಾರೆ, ಯಾವುದೇ ಥರ ಅನುಮಾನ ಇಲ್ಲ ಸರ್. ಆಕೆ ಗಂಡ ಬಹಳ ಒಬ್ಬ ಸಾಧು ಇದ್ದಂಗೆ ಸರ್, ಅವನು ಯಾರ ತಂಟೆಗೂ ಹೋಗಲ್ಲ ಸರ್, ಅಂಥ ಒಳ್ಳೆಯವನು ಸರ್. ನಾವು ಸಹ ಯಾರ ಮೇಲೂ ಯಾರಿಗೂ ಏನು ತೊಂದರೆ ಕೊಟ್ಟಿಲ್ಲ ಸರ್, ನಮ್ಗೆ ಯಾರೂ ಎನಿಮೀಸೇ ಇಲ್ಲ ಸರ್ ಅಂತ ಹೇಳ್ತಾರೆ. ಇಲ್ಲ, ಯೋಚನೆ ಮಾಡಿ ಥಿಂಕ್ ಮಾಡಿ ಒಬ್ಬೊಬ್ಬನಿಗೆ ಹೇಳ್ತೀನಿ. ಆಮೇಲೆ ಲಾಸ್ಟ್ನಲ್ಲಿ ಅವ್ರ ಕ್ವಶನ್ನು, ನಿಮಗೂ ಮತ್ತು ಯಾರೋ ನಿಮ್ಮ ಸಂಬಂಧಿಕರಿಗೆ ಏನಾರು ವ್ಯಾಜ್ಯ ಇದೆಯಾ, ಲ್ಯಾಂಡ್ ಡಿಸ್ಪ್ಯೂಟ್ ಇದೆಯಾ, ಮನೆ ಡಿಸ್ಪ್ಯೂಟ್ ಇದೆಯಾ, ಅಥವಾ ನಿಮ್ಮ ತಮ್ಮದಿರು ಮದುವೆ ಆಗಿದ್ರಲ್ಲ ಅವ್ರ ಫ್ಯಾಮ್ಲಿಗೂ ನಿಮ್ಮ ಫ್ಯಾಮ್ಲಿಗೂ ಏನಾರ ಡಿಫ್ರೆನ್ಸಸ್ ಇದೆಯಾ, ದ್ವೇಷ ಇದೆಯಾ? ಯಾವುದೂ ಇಲ್ಲ ಸರ್. ಲಾಸ್ಟ್ ಕ್ವಶನ್ ಕೇಳ್ತೀನಿ, ನಿಮ್ಮ ಅಂಗಡಿಲಿ ಎಷ್ಟು ಜನ ಕೆಲಸ ಮಾಡ್ತಾರೆ? ನಿಮ್ಮ ಅಂಗಡಿಲಿ ಎಷ್ಟು ಜನ ಕೆಲಸ ಮಾಡ್ತಾರೆ? ನಿಮ್ಮ ಅಂಗಡಿಲಿ ಎಷ್ಟು ಜನ ಕೆಲಸ ಮಾಡ್ತಾರೆ? ನಿಮ್ಮ ಮನೇಲಿ ಸರ್ವೆಂಟ್ಸ್ ಯಾರಿದ್ರು? ನಿಮ್ಮ ಮನೇಲಿ ಯಾರು ಸರ್ವೆಂಟ್ಸ್ ಇದ್ರು? ಈ ಥರ ಮೈನ್ಯೂಟಾಗಿ ಕ್ವಶನ್ ಕೇಳ್ತಾ ಬಂದಾಗ ಹೇಳ್ತಾರೆ, ನಮ್ಮಲ್ಲಿ 2 ಇದ್ರು ಸರ್ ಕೆಲಸ ಮಾಡೋ. ಒಬ್ಬನ ಹೆಸರು ದೀಪಾರಾಮ್ ಅಂತ ಸರ್. ಅವನು 10 ವರ್ಷ ನಮ್ಮ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದ ಸರ್. ರಾಜಸ್ಥಾನ ನಿವಾಸಿ ಸರ್ ಅವನು. ನಾನೇ ಊರಿಂದ ಕರ್ಕೊಂಡು ಬಂದಿದ್ದೆ ಅವನಿಗೆ. ಈಗ 6 ತಿಂಗಳಾಯ್ತು ಸರ್ ಅವನಿಗೆ ನಾವು ಕೆಲಸದಿಂದ ತೆಗೆದಾಗ್ಬಿಟ್ಟಿದ್ದೀವಿ. ಏನು ಕಾರಣ? ಅವನು ಇತ್ತೀಚೆಗೆ ಸ್ವಲ್ಪ ಕುಡ್ಕೊಂಡು ಬರೋನು ಸರ್ ಮನೆಗೆ. ಬಿಹೇವಿಯರ್ ಸರಿ ಇರಲಿಲ್ಲ ಸರ್, ವರ್ತನೆ ಸರಿ ಇರಲಿಲ್ಲ ಸರ್. ನಮ್ಮ ತಮ್ಮ ಇದ್ರಲ್ಲ ಹಿತೇಶ್, ಅವನು ಭಾಳ ಪ್ರಿನ್ಸಿಪಲ್ ಮ್ಯಾನ್ ಸರ್. ಅವನು ಇದೆಲ್ಲ ಅವನಿಗೆ ಆಗಲ್ಲ ಸರ್, ಕುಡ್ತಾ ಆಗಲ್ಲ, ಬೇರೆ ಕೆಟ್ಟ ಕೆಲಸಗಳು ನೋಡಿದ್ರೆ ಆಗಲ್ಲ ಸರ್, ಸಾದಿ ಪ್ರಾಣಿ ಅಂತ ಹೇಳಿದ್ಮೇಲೆ
ಅವನು ಹೇಳ್ತಾನೆ ಇವನಿಗೆ ಮನೆಯಿಂದ ಫಸ್ಟ್ ತೆಗ್ದು ಹಾಕಿ ಅಂತ. ನಾನು ತೆಗ್ದು ಹಾಕ್ಬಿಟ್ಟೆ ಸರ್. ಅವನು ಹೋಗಿ 6 ತಿಂಗಳಾಯಿತು ಸರ್, ಅವನ ಕೆಲಸಕ್ಕಿಲ್ಲ ಅಷ್ಟೇ. ಬೇರೆಯವ್ರ ಮನೇಲಿ ಏನು ಕೆಲಸ ಮಾಡ್ತಾ ಇದ್ದಾರೆ ಅವರೆಲ್ಲ ಇದ್ದಾರೆ ಸರಿ, ಕೆಲಸ ಮಾಡ್ಕೊಂಡಿದ್ದಾರೆ. ಅವನು 6 ತಿಂಗಳಾಯ್ತಲ್ಲ ಹೋಗಿ, ದೀಪಾರಾಮು ಪುನಃ ಬೆಂಗಳೂರು ಬರಲಿಲ್ವ ಅವನು ಅಂತ ಕೇಳಿದಾಗ ಇನ್ನೊಬ್ಬ ಬ್ರದರು ರಮೇಶ್ ಅಂತ, ಸರ್ ಮೊನ್ನೆ ಒಬ್ಬರು ಸಿಗ್ಬಿಟ್ಟು ನಿಮ್ಮ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಿಲ್ಲ, ನಿಮ್ಮ ಅಣ್ಣನ ಮೇಲೆ ಕೆಲಸ ಮಾಡ್ತಾ ಇದ್ನಲ್ಲ ದೀಪಾರಾಮು, ಆ ದೀಪಾರಾಮು ಒಂದು 3-4 ಡೇಸ್ ಬ್ಯಾಕು ಚಿಕ್ಕಪೇಟೆಲಿ ನಾನು ನೋಡಿದೆ ಅಂತ ನನಗೆ ತಿಳಿಸಿದ್ರು ಸರ್. ನಾನು ಮಾತ್ರ ನೋಡಿಲ್ಲ ಸರ್. ಆ ಕ್ಲೂ ನನಗೆ ಸಿಕ್ಕುತ್ತೆ. ಓಹೋ, ಇವ್ರ ಮನೆಯಲ್ಲಿ ಇಷ್ಟೆಲ್ಲ ದೊಡ್ಡ ಘೋರ ಅಪರಾಧ ಆಗಬೇಕಾದ್ರೆ ಕೃತ್ಯ ನಡೆದಿದೆಯಲ್ಲ, ಅದರ ಬಗ್ಗೆ ಇವರೇ ಈ ಮುರ್ತಲಾ ಪ್ರಿಯಾದೇವಿಯ ಹಸ್ಬೆಂಡು ಹೇಳಿ ತಗ್ಸಿದ್ದು ನನಗೆ. ಈ ಒಂದು ಆ್ಯಂಗಲ್ನಲ್ಲೂ ನಾನು ತನಿಖೆ ಮಾಡಬೇಕು. ಅವನು ಎಲ್ಲಿ ಸಿಗ್ತಾನೆ ಗೊತ್ತಿಲ್ಲ ಸರ್, ನಾವು ಮಾತ್ರ ನೋಡಿಲ್ಲ ಸರ್, ಯಾರೋ ಒಬ್ಬರು ಹೇಳಿದ್ರು. ಅವನು ಯಾರು ಹೇಳಿದ್ದು ಕರೆಸ್ಬೇಕು ಕೂಡಲೇ, ಫೋನ್ ಮಾಡಿ ಇಂಥವ್ನು ಹೇಳಿದ್ದು ಫೋನಲ್ಲಿ ನಾವು ಮಾತಾಡ್ತೆ, ಇಂಥ ಇವ್ರ ಮನೇಲಿ ಕೆಲಸ ಮಾಡ್ತಾ ಇದ್ನಲ್ಲ ಅವನು, ನೀನು ನೋಡಿದೇನಪ್ಪ ಸರ್. ಒಂದು 3-4 ಡೇಸ್ ಬಗ್ಗೆ 3-4 ಡೇಸ್ ಬ್ಯಾಕ್ ನಾನು ಅವನಿಗೆ ಚಿಕ್ಕಪೇಟೆಯಲ್ಲಿ ಹೋಗ್ತಾ ಇದ್ದು ನೋಡಿದೆ. ನಾನು ಮಾತಾಡ್ದೆ, ಏನೇ ಭಾಳ ದಿವಸದಿಂದ ನೀನು ಕಾಣಲಿಲ್ಲ, ಎಲ್ಲಿದ್ದೆ? ಇಲ್ಲ ಊರಿಗೊಟ್ಟೋಗಿದ್ದೆ. ಯಾವಾಗ ಬಂದೆ? ನಿನ್ನೆ ಬಂದೆ ಅಂತ ಹೇಳ್ದ ಸರ್. ಸೊ ಇದು ಒಂದು ಇನ್ಫಾರ್ಮೇಷನ್ ನನಗೆ ಬರುತ್ತೆ. ಈಗ ಏನೇ ಇರಲಿ ಅವನಿಗೆ ನಾವು ಹಿಡಿದು ಕ್ವಶನ್ ಮಾಡಬೇಕು. ಎಲ್ಲಿ ಸಿಗ್ತಾನೆ? ಈ ರಾಜಸ್ಥಾನಿಂದ ಬಂದಿರೋ ಮಾರ್ವಾಡಿಗಳು ಏನು ಮಾಡ್ತಾರೆ ಅಂದರೆ, ಅವರು ಅಂಗಡಿಗಳಲ್ಲಿ ಭಾಳಷ್ಟು ಟ್ರಸ್ಟೆಡ್ ಅಂತ ಹೇಳಿ ಊರಿಂದನೇ ಕರ್ಕೊಂಡ್ಬರ್ತಾರೆ ಹುಡುಗರಿಗೆ. ಇವನು ಬೇಕು ನನಗೆ, ಎಲ್ಲಿದ್ದಾನೆ? ಇವರೆಲ್ಲ ಕೆಲವು ಲಾಡ್ಜಸ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಒಂದು 3 ಲಾಡ್ಜಸ್ ಹೆಸರು ಕೊಟ್ಟರು. ನಾನು ಅಲ್ಲಿಂದ ಶುರು ಮಾಡಿಬಿಟ್ಟೆ ಇನ್ವೆಸ್ಟಿಗೇಷನ್. ಇವ್ರ ಜೊತೆಲಿ ಒಂದಿಬ್ಬರು ಹುಡುಗರು ಕರ್ಕೊಂಡು ಆಮೇಲೆ ಆ ಲಾಡ್ಜ್ಗೆ ಹೋಗ್ತೀನಿ, ಚೆಕ್ ಮಾಡ್ತೀನಿ. ಮೊದಲನೇ ಒಂದು ಲಾಡ್ಜ್ ಆಯಿತು, ಸೆಕೆಂಡ್ ಲಾಡ್ಜ್ ಆಯಿತು, 3rd ಲಾಡ್ಜು ಅವೇನಿ ರೋಡ್ನಲ್ಲಿ ಇರುತ್ತೆ ಒಂದು ಮೇಲ್ಗಡೆ. ಅಲ್ಲಿ ಹೋಗಿ ನೋಡಿದಾಗ ಇವನು ದೀಪಾರಾಮ್ ಬಂದಿಯಾನ ಸರ್, ಬಂದಿಯಾನ ಸರ್, ಇದ್ದಾನೆ ಸರ್ ರೂಮ್ಲಿ ಅಂದರು. ಹಾಂ, ಹೋಗಿ ಪಟ್ ಅಂತ ಅವನಿಗೆ ಹಿಡ್ಕೊಂಡು ಸೀದಾ ಪೀಣ್ಯ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತೀನಿ. ಇಂಟ್ರಾಗೇಷನ್ ಮಾಡ್ತೀನಿ, ಕ್ವಶನ್ ಮಾಡ್ತೀನಿ. ಆಗ ಅವನು ಒಪ್ಕೊಂಡ, ಸರ್ ಈ ಥರ ನನಗೆ ಕೆಲಸದಿಂದ ತೆಗೆದು ಹಾಕಿದ್ರು, ಕಾರಣ ಅದಕ್ಕೆ. ಆಮೇಲೆ ಮನೆಯಲ್ಲಿ ಒಡವೆ ಇರೋದು ನನಗೆ ಗೊತ್ತಿತ್ತು ಸರ್. ನಾನು ಅವ್ರ ಮನೆಗೆ ಆಗಾಗ್ಗೆ ಹೋಗ್ತಾ ಇದ್ದೆ. ನನ್ನ ಜೊತೆಯಲ್ಲಿ ಅಂಬಾರಾಮ್ ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡ್ ಇದ್ದ ಸರ್. ಅವನು ನಾವು ಇಬ್ಬರು ಮಾತಾಡಿಕೊಂಡು ಅಲ್ಲಿ ಒಡವೆನೂ ಸಿಕ್ಕತ್ತೆ, ನಾವು ಇಬ್ಬರು ಸೇರಿಕೊಂಡು ಮಾರ್ಬಿಟ್ಟು ಏನೋ ಒಂದು ವ್ಯಾಪಾರನೂ ಶುರು ಮಾಡಬಹುದು. ಒಂದು ರಿವೈಸ್ ತಗೊಂಡಂಗೂ ಆಯಿತು. ಎರಡನೇದಾಗಿ ಆಭರಣ ದೋಚ್ಕೊಂಡು ಬಂದು ಮುಂದೆ ನಾವು ಏನಾರ ಒಂದು ಬಿಸ್ನೆಸ್ ಮಾಡೋಂಥ ಉದ್ದೇಶದಿಂದ ನಾವು ಹೋಗಿದ್ವಿ ಸರ್. 3 ಗಂಟೆಗೆ ಹೋದಾಗ ನಾನು ಹೋಗಿ ಬೆಲ್ ಮಾಡಿದೆ. ಆ ಹೆಂಗಸು ಬಂದು ಬಾಗಿಲು ಬೀಸ್ತಾಳೆ. ಪರಿಚಿತರ್ತಾನೆ ಇವರು. ಏನು ಬಂದ್ರಿ? ಇಲ್ಲ ಸುಮ್ಮನೆ ನೋಡ್ಕೊಂಡು ಅಂತ ಬಂದ್ವಿ. ಬನ್ನಿ ಒಳಗಡೆ ಅಂತ ಕರೆದ್ಲು ಸರ್. ನೀರು ಕೇಳಿದ್ವಿ, ನೀರು ಕೊಟ್ಲು. ಆಮೇಲೆ ಇಬ್ಬರು ನಾವು ಸೇರಿಕೊಂಡು ಫೋರ್ಸಿಬಲಿ ಆಕೆಯ ಮೇಲೆ ಅತ್ಯಾಚಾರ ನಡೆಸಿದ್ದೀನಿ ಸರ್. ನಾನು ಫಸ್ಟ್ ಮಾಡಿದೆ ಸರ್, ನಂತರ ಇವನು ಮಾಡ್ದೆ ಸರ್. ಆಮೇಲೆ ಏನಾಯ್ತು ಅಂತ ಹೇಳಿದ್ರೆ, ಈಗ ಇದು ಹಾಗೆ ಬಿಟ್ಟರೆ ಆಗಲ್ಲ. ಖಂಡಿತ ಮನೆಗೆ ಯಜಮಾನರು ಬಂದ ಮೇಲೆ ಪೊಲೀಸ್ ಕಂಪ್ಲೇಂಟ್ ಆಗ್ಬೋದು, ನಮ್ಮ ಮೇಲೆ ಕೇಸ್ ಆಗ್ಬೋದು. ಸೈಜ್ ಬಿಡೋಣ ಅಂತಬಿಟ್ಟು ಚಾಕುಗಳು ತೊಗೊಂಡೋಗಿದ್ದೀನಿ ಸರ್. ಚಾಕುವಿಂದ ಕತ್ತು ಕುಯ್ದಿದ್ದೀನಿ ಅಂತ ನಮಗೆ ತಿಳಿಸ್ದ. ಅದರ ಜೊತೆಲಿ ಮಗು ನೋಡ್ತಾ ಇತ್ತು ಸರ್. ನಾವು ಅತ್ಯಾಚಾರ ಮಾಡಬೇಕಾದ್ರೆ ಅದು ಡಯಾಗ್ನಲಿ ಆಪೋಸಿಟ್ ಇದೆ,
ಮಂಚದ ಮೇಲೆ ಮಗು ಕೂತಿತ್ತು, ನೋಡ್ತಾ ಇತ್ತು, ಕಿರಿಸ್ತಾ ಇದ್ಲು ಅವಳು. ಆಮೇಲೆ ನಾವು ಬಿಟ್ಟು ಆಕೆಗೂ ಸಹಿಸ್ಬಿಡೋಣ, ಇಲ್ಲ ಅಂತ ಹೇಳಿದ್ರೆ ಆಕೆನೂ ಸಹ ನನಗೆ ನೋಡಿದ್ಲು. ನಾಳೆ ಪೊಲೀಸ್ ಕೇಳಿದಾಗ, ಮತ್ತೊಬ್ರು ಕೇಳಿದಾಗ ಹೌದು ದೀಪಾರಾಮ್ ಬಂದಿದ್ದ ಅಂತ ಎಲ್ಲಿ ಹೇಳ್ಬಿಡ್ತಾಳೋ ಅಂತ ಹೇಳ್ಬಿಟ್ಟು ನಾವು ಇಬ್ಬರಿಗೂ ಕೊಲೆ ಮಾಡಿದ್ದೀವಿ ಸರ್. ಮತ್ತು ನಮ್ಮ ಉದ್ದೇಶ ಆಭರಣಗಳು ದೋಚ್ಕೊಂಡು ಹೋಗ್ಬೇಕಂತನೂ ಇತ್ತು. ಆಭರಣಗಳು ಎಲ್ಲ ದೋಚ್ಕೊಂಡು ನಾವು ಅಲ್ಲೇ ಕೂತ್ಕೊಂಡು ಅರ್ಧ ಭಾಗ ಅವನಿಗೆ ಅರ್ಧ ಭಾಗ ನನಗೆ ಹಂಚ್ಕೊಂಡು ಅಲ್ಲಿಂದ ಅವನು ನಾನು ಹೋಗ್ತೀನಿ ಬೇರೆ ಕಡೆ ಅಂತ ಹೇಳ್ಬಿಟ್ಟು ಅವನು ಹೊರಟ ಸರ್. ನಾನು ರೂಮಿಗೆ ಬಂದೆ ಸರ್. ಇದಾದಮೇಲೆ ಸುಮಾರು ಒಂದು 3 ಡೇಸು ನಾವು ಹುಡುಕಾಡ್ತೀವಿ. ಆಗ ಇಡೀ ಬೆಂಗಳೂರು ಸಿಟಿನಲ್ಲಿ ಒಂಥರ ಸೆನ್ಸೇಷನ್ ಶುರುವಾಗುತ್ತೆ ಈ ಕೇಸ್ ಬಗ್ಗೆ. ಪೊಲೀಸರು ಕರೆಕ್ಟಾಗಿಲ್ಲ, ಆರೋಪಿಗಳ ಮೇಲೆ ಹತೋಟಿ ಇಲ್ಲ, ದೇ ಹ್ಯಾವ್ ಲೆಟ್ ಲೂಸ್ ದಿ ರೌಡೀಸ್, ಲೆಟ್ ಲೂಸ್ ದಿ ಲಾ ಅಂಡ್ ಆರ್ಡರ್. CM ಕೇಳ್ತಾರೆ. ಇದೆಲ್ಲ ಗೊತ್ತಾದ ಮೇಲೆ ನಾವೇನು ಮಾಡ್ತೀವಿ, ನೆಕ್ಸ್ಟ್ ಡೇನೆ ಇದು ಹಿಡಿದಿರೋದ ಬಗ್ಗೆ ಸಾಂಗ್ಲಿಯಾನ ಅವ್ರ ಮುಂದೆ ಹಾಜರುಪಡಿಸಿ ಮಾಧ್ಯಮದ ಮುಂದ್ಗಡೆ ನಾನು ಎಲ್ಲ ಡೀಟೇಲ್ಸ್ ಎಲ್ಲ ಹೇಳ್ತೀನಿ. ಆಗ ಭಾಳಷ್ಟು ಅಪ್ರಿಸಿಯೇಷನ್ ಸಿಗುತ್ತೆ ನಮಗೆ. ಆವತ್ತು ಸಾಂಗ್ಲಿಯಾನ 1 ಲಕ್ಷ ರೂಪಾಯಿ ನನಗೆ ರಿವಾರ್ಡ್ ಕೊಡ್ತಾರೆ, ಕ್ಯಾಶ್ ರಿವಾರ್ಡು. ನಾನು ಪೊಲೀಸ್ ಕಮಿಷನರ್ ಆಫೀಸ್ನಲ್ಲಿ ಆ ಖುಷಿಯಲ್ಲಿ, ಯಾಕಂದರೆ ಇಂಥ ಒಂದು ದೊಡ್ಡ ಕೇಸ್ ನಾನು ಭೇದಿಸಿದ್ದೀನಿ, ಕ್ಲೂಲೆಸ್ ಕೇಸು. ಆ ದುಡ್ಡು ಎಲ್ಲ ಕ್ಯಾಶು ಅಲ್ಲೇ ಹಂಚ್ತೀನಿ ನಾನು ಎಲ್ಲರಿಗೂ. ಅಲ್ಲಿ ಸುಮಾರು ಜನ ನಮ್ಮ ಪೊಲೀಸ್ನವರು CR ಪ್ಲಟೂನ್ಗಳು ನಿಂತಿರುತ್ತೆ, ಅಲ್ಲಿರುವಂಥ ಫೋಟೋಗ್ರಾಫರ್ಸು, ಅಲ್ಲಿರುವಂಥ ಕ್ಲರ್ಕ್ಸು, ಎಲ್ಲರಿಗೂ 200, 300, 200 ಎಲ್ಲ ಹಂಚ್ಬಿಡ್ತೀನಿ. ಭಾಳ ದೊಡ್ಡ ಪಬ್ಲಿಸಿಟಿ ಸಿಕ್ತು. ಈಗ ಎರಡನೇ ಪ್ರಶ್ನೆ ನಮ್ಮ ಮುಂದೆ ಇದ್ದಿದ್ದೇನು, ಎರಡನೇ ಆರೋಪಿಗೆ ಹಿಡಿಬೇಕಲ್ಲ. ನಾವು ಪ್ರಯತ್ನ ಮಾಡ್ತಾ ಇರ್ತೀವಿ, ಅವನ ಬಗ್ಗೆ ಯಾವುದೇ ಕ್ಲೂ ಸಿಗ್ತಾ ಇಲ್ಲ, ಎಲ್ಲೋರಿಗೆ ಓಡೋಗಿದ್ದಾನೆ ಗೊತ್ತಿಲ್ಲ, ಅವನು ಯಾವ ಏರಿಯಾ ವಿಸಿಟ್ ಮಾಡ್ತಾನೆ ಅದೆಲ್ಲ ನಾವು ಹುಡುಕಿ ನೋಡ್ತೀವಿ, ಯಾವುದೇ ಥರ ಇನ್ಫಾರ್ಮೇಷನ್ ಸಿಗಲ್ಲ. ಕೊನೆಗೆ ಒಂದು ಮಾಹಿತಿ ಏನು ಸಿಕ್ತು ಅಂತ ಹೇಳಿದ್ರೆ, ಈ ಅಂಬಾರಾಮ್ ಇದನ್ನಲ್ಲ ಎರಡನೇ ಆರೋಪಿ, ಅವನ ತಮ್ಮ ಕೀಮಾರಾಮ್ ಅಂತ ಇರ್ತಾನೆ. ಅವರು ಈ ಅವೆನಿ ರೋಡ್ನಲ್ಲಿ ಒಂದು ಪ್ಲಾಸ್ಟಿಕ್ ಅಂಗಡಿಯಲ್ಲಿ ಕೆಲಸ ಮಾಡ್ತಾರೆ. ಅವನಿಗೆ ಕೇಳಿದ್ರೆ ಗೊತ್ತಾಗ್ಬೋದು ಅಂತ ಹೇಳ್ಬಿಟ್ಟು ಈ ಮಾಹಿತಿ ಮೇಲೆ ಹೋಗ್ಬಿಟ್ಟು ಅವ್ನಿಗೆ ಹಿಡಿತೀವಿ. ಅವ್ನು ಕ್ವಶನ್ ಮಾಡಿದಾಗ ಯಾರು ಎಲ್ಲಿದ್ದಾನೆ ನಿಮ್ಮ ಅಣ್ಣ, ಅವನಿಗೆ ಮರ್ಡರ್ ಆಗಿದೆ, ರೇಪ್ ಆಗಿದೆ, ಏನೂ ಗೊತ್ತಿಲ್ಲ, ಎಲ್ಲಿದ್ದಾನೆ ಅಂತ ಕೇಳಿದಾಗ ಅವನು ಸರ್ ನಿನ್ನೆ ಫೋನ್ ಮಾಡಿದ್ದ ಸರ್, ಫೋನ್ ಮಾಡಿ ನಾನೆಲ್ಲೋ ಮೈಸೂರಲ್ಲಿದ್ದೀನಿ, ನಾಳಿದ್ದು ಫೋನ್ ಮಾಡ್ತೀನಿ ಅಂತ ಹೇಳಿದಾನೆ ಸರ್. ಆಗ ಕೀಮಾರಾಮ್ ಫೋನ್ ನಂಬರ್ ತಗೊಂಡು ನಾವು PNTಗೆ ಹೋಗಿ ಟೆಲಿಫೋನ್ ಎಕ್ಸ್ಚೇಂಜಲ್ಲಿ ನಮ್ಮ ಪೊಲೀಸ್ನವ್ರಿಗೆ ನೇಮಿಸಿ ಆ ಫೋನ್ ನಂಬರ್ ನಾವು ಅಬ್ಸರ್ವೇಷನಲ್ಲಿ ಮಡಗ್ತೀವಿ. ಇವನು ಕೀಮಾರಾಮ್ಗೆ ಅಂಬಾರಾಮ್ ಪುನಃ ಫೋನ್ ಮಾಡ್ಬೋದು. ಆಗ ಫೋನ್ ನಂಬರ್ ಸಿಕ್ಕಿದ್ರೆ ಅವನ ಲೊಕೇಶನ್ ಸಿಕ್ಕುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಹಾಕಿರ್ತೀವಿ. ಬಹುಶಃ 7ನೇ ತಾರೀಕು ಅಂತದ್ದು, 8ನೇ ತಾರೀಕು, 7ನೇ ತಾರೀಕು, 7ನೇ ಫೆಬ್ರವರಿ 7ನೇ ತಾರೀಕು ಅವನಿಗೆ ಫೋನ್ ಬರುತ್ತೆ, ಎಕ್ಸ್ಚೇಂಜ್ ಕೀಮಾರಾಮ್ಗೆ ಫೋನ್ ಬರುತ್ತೆ. ಆಗ ಆ ಫೋನ್ ಎಲ್ಲಿದೆ, ಅವನು ಮಾತಾಡಿದ್ದು ಸಂಭಾಷಣೆ ಎಲ್ಲ ನಮ್ಮವ್ರು ಕೇಳ್ತಾರೆ, ಎಲ್ಲಿದೆಯಾ ಏನು ಎತ್ತ ಅಂತ ಕೇಳಿದಾಗ ಅವನು ಯಾವುದೋ ರಾಂಗ್ ಅಡ್ರೆಸ್ ಹೇಳ್ತಾನೆ, ನಿನ್ಗೆ ಯಾಕೆ, ನಾನು ಬರ್ತೀನಿ ಮಾತಾಡ್ತೀನಿ ಅಂತ ಹೇಳ್ತಾನೆ. ಆ ಏನು ಫೋನ್ ಬಂದಿತ್ತು ಆ ಫೋನು ಅಡ್ರೆಸ್ಸು ನಾವು ತಿಳ್ಕೊಳ್ತೀವಿ, ಇದು ಸೂರತ್ತಿಂದ ಬಂದಿದ್ದು ಕಾಲು ಅಂತ ಗೊತ್ತಾಗುತ್ತೆ. ದೆನ್ ಸೂರತ್ ಟೆಲಿಫೋನ್ ಎಕ್ಸ್ಚೇಂಜ್ಗೆ ಮಾತನಾಡಿ ಇದರ ಅಡ್ರೆಸ್ ಏನು ಅಂತ ಕೇಳ್ತೀವಿ. ಅವ್ರು ಹೇಳ್ತಾರೆ ಸೂರತ್ ಇಂಥ ನಂಬರು, ಇಂಥ ಮನೆ, ಇಂಥ ಬೀದಿ, ಇಂಥ ಏರಿಯಾ ಅಂತ ಬರೆದಿರುತ್ತೆ. ಕೊಟ್ಟರು. ನಾವು
ಈ ಅಡ್ರೆಸ್ ತಗೊಂಡು ಪುನಃ ಇದೇ ನಂಬರಿಂದ ಮಾತನಾಡ್ಬೋದು ಅಥವಾ ಇದೇ ಮನೆಯಲ್ಲಿ ಅವನು ಅಡಗಿರ್ಬೋದು ಅಂತ ಇಮಿಡಿಯೇಟ್ ಸಾಂಗ್ಲಿಯಾನ ಅವರಿಗೆ ನಾನು ಫೋನ್ ಮಾಡ್ತೀನಿ. ಸರ್, ಈ ಥರ ಒಂದು ಕ್ಲೂ ಸಿಕ್ಕಿದೆ ಸರ್, 2ನೇ ಆರೋಪಿ ಬಗ್ಗೆ. ಸೂರತ್ತಿಂದ ಫೋನ್ ಮಾಡಿದ್ದ ಸರ್, ಕೂಡಲೇ ಸೂರತ್ಗೆ ಹೋಗ್ಬೇಕು ಸರ್ ಅಂತ ಹೇಳಿದಾಗ, ಆಯಿತು ಹೊರಡಿ ಇವತ್ತೇ ಅಂತ ನನಗೆ ತಿಳಿಸ್ತಾರೆ. ನಾವೇನು ಮಾಡ್ತೀವಿ, ಫ್ಲೈಟ್ ಬುಕ್ ಮಾಡ್ತೀವಿ. ಆಗ ನಮ್ಮ ಏರ್ಪೋರ್ಟು HAL ಏರ್ಪೋರ್ಟು, ಹಳೆ ಏರ್ಪೋರ್ಟು, ಏನು ಸ್ಮಾಲ್ ಏರ್ಪೋರ್ಟ್ ಆ ಕಾಲದಲ್ಲಿ ಇಂಟರ್ನ್ಯಾಷನಲ್ ಇಲ್ಲ, ಇಂಟರ್ನ್ಯಾಷನಲ್ ಇಲ್ಲ. ಅಲ್ಲಿ ಈಗ ಇಮಿಡಿಯೇಟು ನಾವು 2 ಟಿಕೆಟ್ ಬುಕ್ ಮಾಡಿಸ್ತೀವಿ. ಆಮೇಲೆ ಅಲ್ಲಿಂದ ನಾವು ಸೂರತ್ ಹೋಗ್ಬೇಕಾದ್ರೆ ಬಾಂಬೆಯಿಂದ ಹೊರಡ್ಬೇಕು. ನಾವು ಇಲ್ಲಿಂದ ಬಾಂಬೆಗೆ ಹೋಗ್ಬೇಕು, ಬಾಂಬೆಯಿಂದ ಬೈ ಟ್ರೈನ್ ಹೋಗ್ಬೇಕು. ಇಲ್ಲ, ಇರಲಿಲ್ಲ ಆಗ. ಬಾಂಬೆಯಿಂದ ನಾವು ಸೂರತ್ಗೆ ಹೋಗ್ಬೇಕಾದ್ರೆ ಟ್ರೈನು ರಾತ್ರಿ 10:30 ಗಂಟೆಗೆ ಇರುತ್ತೆ, ಡೆಹ್ರಾಡೂನ್ ಎಕ್ಸ್ಪ್ರೆಸ್ ಅಂತ, ಬಾಂಬೆ ಟು ಸೂರತ್. ಸೊ ಅವತ್ತು ಇಲ್ಲಿದ್ದ ಫ್ಲೈಟು 8:30 ಗಂಟೆಗೆ, ಬ್ಯಾಂಗ್ಳೂರ್ ಟು ಬಾಂಬೆ. ಹಾಂ, ಬ್ಯಾಂಗ್ಳೂರ್ ಟು ಬಾಂಬೆ. ನೆಕ್ಸ್ಟ್ ಡೇ ನಮ್ಮಲ್ಲಿ CM ಅವ್ರ ಪ್ರೋಗ್ರಾಮ್ ಇತ್ತು ಪೀಣ್ಯದಲ್ಲಿ. ಅದರ ಬಗ್ಗೆ ಬಂದೋಬಸ್ತ್ ಮಾಡಬೇಕಲ್ಲ, ಅಲ್ಲೆಲ್ಲ ಮೆನ್ಗೆ ಯಾವ ಥರ ಇರಬೇಕು, ನಾಳೆ ಯಾರ್ಯಾರು ಏನು ಡ್ಯೂಟಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಆ ಕಾಲದಲ್ಲಿ ಇದ್ದ ACPಗಳು ಅವರೆಲ್ಲ ಬಂದಿರ್ತಾರೆ. ಅವ್ರಿಗೆಲ್ಲ ತೋರಿಸಿ ಮಾಡಿ 7 ಗಂಟೆ ಆಗಿಬಿಡುತ್ತೆ. 7:30 ಆಗಿಬಿಡುತ್ತೆ. 8:30 ಗಂಟೆಗೆ ಫ್ಲೈಟು. ನಾನೇನು ಮಾಡ್ತೀನಿ, ಮನೇಲಿ ಬ್ಯಾಗ್ ಎಲ್ಲ ರೆಡಿ ಮಾಡಿ ಅಂತ ಹೇಳಿ, ನನ್ನ ಜೊತೆಯಲ್ಲಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಹೊನ್ನಯ್ಯ ಅಂತ, ಆಮೇಲೆ ಇಬ್ಬರು ಈ ಮಾರ್ವಾಡಿ ಹುಡುಗರು, 4 ಜನರಿಗೂ ಟಿಕೆಟ್ ಬುಕ್ ಆಗಿರುತ್ತೆ. ಮನೆಯಿಂದ ಹೋಗಿ ಬ್ಯಾಗ್ ಎತ್ಕೊಂಡು ನಾನು ಇಲ್ಲಿಂದನೇ ಸಾಂಗ್ಲಿಯಾನ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ಸರ್ ನಾನು ಏರ್ಪೋರ್ಟ್ಗೆ ಹೋಗಬೇಕು, ಅರ್ಧ ಗಂಟೆ ಒಳಗೆ ರೀಚ್ ಆಗಬೇಕು, ನನಗೆ 0 ಟ್ರಾಫಿಕ್ ಮಾಡಿಕೊಡಿ ಸರ್ ಅಂತ ಕಂಟ್ರೋಲ್ ರೂಮಿನ ಮೆಸೇಜ್ ಹೋಗುತ್ತೆ. ನಾನು ಸೀದಾ ಮನೆಗೆ ಹೋಗ್ತೀನಿ. ಇಲ್ಲಿ ನಮ್ಮ ಪೀಣ್ಯದಿಂದನೇ 0 ಟ್ರಾಫಿಕ್. ನನಗೆ ಎಲ್ಲ ಪೊಲೀಸರು, ಪೊಲೀಸ್ ಸ್ಟೇಷನ್ ಇರೋರು ಎಲ್ಲ ಬಂದ್ರು. ಇಸ್ ಗೋಯಿಂಗ್ ಟು ದ ಏರ್ಪೋರ್ಟ್, ಆಲ್ ಆಫೀಸರ್ಸ್ ಹೂ ಆರ್ ಅವೈಲಬಲ್ in their respective police station should come to the main road, make the road clear, there should not be any kind of instructions, alert the traffic ಅಂತಾರೆ. ಆಗ ನಾನು ಮನೆಗೆ ಹೋಗಿ ಬರೀ ಸೂಟ್ ಕೇಸ್ ಎತ್ಕೊಂಡು ಏರ್ಪೋರ್ಟ್ಗೆ ರೀಚ್ ಆದೆ ಕರೆಕ್ಟ್ 8 ಗಂಟೆ ಟೈಮ್. ಆಗ ನಾನು ಮನೆಗೆ ಹೋಗಿ ಬರೀ ಸೂಟ್ ಕೇಸ್ ಎತ್ಕೊಂಡು ಏರ್ಪೋರ್ಟ್ಗೆ ರೀಚ್ ಆದೆ ಕರೆಕ್ಟ್ 8 ಗಂಟೆ ಟೈಮ್. 8:30 ಗಂಟೆಗೆ ಫ್ಲೈಟು. ಆಮೇಲೆ ಪೊಲೀಸರು ಅವರು ಅಲ್ಲಿ ಕೈಕೊಂಡಿದ್ರು, ಅವರೇ ನನ್ನ ಬ್ಯಾಗ್ ತಗೊಂಡು ಹೋಗಿ ಲಗೇಜ್ಗೆ ಹಾಕ್ತಾರೆ, ಬೋರ್ಡಿಂಗ್ ಪಾಸ್ ತಗೊಂಡ್ಬರ್ತಾರೆ. ಈಗ ನಾನು ಎಲ್ಲೋದ್ರೂ ನಾನು ರಿವಾಲ್ವರ್ ತೊಗೊಂಡೋಗ್ಬೇಕು ಜೊತೆಲಿ, ಅದು ನಾನು ಲಗೇಜ್ನಲ್ಲಿ ಹಾಕಿದ್ದೆ. ಕ್ಯಾರಿ ಮಾಡಂಗಿಲ್ಲ. ಹೌದು, ಅದು ಲಗೇಜ್ನಲ್ಲಿ ಹಾಕಿರ್ತೀನಿ. 10 ಗಂಟೆಗೆ ಫ್ಲೈಟು ಲ್ಯಾಂಡ್ ಆಗುತ್ತೆ. 1.5 ಗಂಟೆ ಬ್ಯಾಂಗ್ಳೂರ್ ಟು ಬಾಂಬೆ. 10 ಗಂಟೆಗೆ ಲ್ಯಾಂಡ್ ಆಗುತ್ತೆ. 8:30 ಅಂದ್ರೆ 10 ಗಂಟೆ. ಆಮೇಲೆ ಆ ಲಗೇಜ್ ಬರಬೇಕಲ್ಲ, ಅದಕ್ಕೆ ನಾನು 15-20 ನಿಮಿಷ ವೇಟ್ ಮಾಡಬೇಕಾಗುತ್ತೆ. ಕರೆಕ್ಟು 10:30 ಗಂಟೆಗೆ ಲಗೇಜ್ ಸಿಕ್ತು, ಓಡಿ ಬರ್ತೀನಿ. ನಮಗೋಸ್ಕರ ಒಬ್ಬ ವ್ಯಕ್ತಿ ಬಾಂಬೆ ಸೆಂಟ್ರಲ್ ಅಲ್ಲಿ VT ಅಂತ ಇದೆ, ವಿಕ್ಟೋರಿಯಾ ಟರ್ಮಿನಲ್ ಅಂತ, ಅಲ್ಲಿ ಟಿಕೆಟ್ ತಗೊಂಡು ಕಾಯ್ತಾ ಇರ್ತಾನೆ ಅವನು. ಅವನು ಫೋನ್ ಮಾಡ್ತೀನಿ, ಸರ್ 10:00 ಆಯಿತು, ಟ್ರೈನ್ ಹೊರಟಿದೆ ಸರ್, ನಾನು ಕೂತಿಯೇನು ಸರ್, ಏನೇ ಮಾಡೋದು ಈಗ, ಇಲ್ಲೇ 10:00 ಆಗಿದೆಯಲ್ಲ ಸರ್, ನೆಕ್ಸ್ಟ್ ಒಂದು ಸ್ಟೇಷನ್ ಇದೆ ಸರ್, ಅಲ್ಲಿ 11 ಗಂಟೆಗೆ ಹೋಗುತ್ತೆ ಟ್ರೈನ್ ಅಂತಾನೆ, 11 o'clock ರೀಚ್ ಆಗುತ್ತೆ ಸರ್, ನೀವು ಅರ್ಧ ಗಂಟೆಯಲ್ಲಿ ಬರ್ಬೇಕು ಸರ್ ಅಲ್ಲಿ ಅಂತಾನೆ. ನಾವೇನು ಮಾಡ್ತೀವಿ, ಒಂದು ಟ್ಯಾಕ್ಸಿ ಎಂಗೇಜ್ ಮಾಡ್ತೀವಿ. ಟ್ಯಾಕ್ಸಿ ಡ್ರೈವರ್ ಕೇಳ್ತೀವಿ, ಆ ಸ್ಟೇಷನ್ ಹೆಸರು ನನ್ನ ಮರ್ತೋಗಿದೆ, ಅಲ್ಲಿಗೆ ಹೋಗ್ಬೇಕಾದ್ರೆ ಇಲ್ಲಿ ಎಷ್ಟು ಟೈಮ್ ಬೇಕು, ಅವನು ಹೇಳ್ತಾನೆ 45 ಮಿನಿಟ್ಸ್ ಬೇಕು ಸರ್ ಅಂತ. ನಾರ್ಮಲ್ ಟೈಮ್. ಹಾಂ, 45 ಮಿನಿಟ್ಸ್ ಬೇಕು ಸರ್. ನಾನು ರಿಕ್ವೆಸ್ಟ್ ಮಾಡ್ತೀನಿ, ಅರ್ಧ ಗಂಟೆ ಒಳಗೆ ಹೋಗ್ಬೇಕು ನೀನು, ನಿನಗೆ 1,000 ರೂಪಾಯಿ ಜಾಸ್ತಿ ಕೊಡ್ತೀನಿ ನಾನು. ನೀನು ಯಾವ ಸಿಗ್ನಲ್ಲು ನಿನ್ನ ವೆಹಿಕಲ್ ಸ್ಟಾಪ್ ಮಾಡಬಾರ್ದು, ಸಿಗ್ನಲ್ ವೈಲೇಟ್ ಮಾಡಿ ಹೋಗ್ತಾ ಇರು ನೀನು. ಯಾರ ಪೊಲೀಸ್ನವರು ನಿನಗೆ ಸ್ಟಾಪ್ ಮಾಡಿದಾಗ ನಾನಿದ್ದೀನಿ, ನಾನು ಒಬ್ಬ ಪೊಲೀಸ್ ಅಧಿಕಾರಿ, ಭಾಳ ಇಂಪಾರ್ಟೆಂಟ್ ಕೇಸ್ನಲ್ಲಿ ನಾನು ಹೋಗ್ತಾ ಇದ್ದೀನಿ. ನಮ್ಮ ಪೊಲೀಸ್ ಕಮಿಷನರ್, ಬಾಂಬೆ ಪೊಲೀಸ್ ಕಮಿಷನರ್ ಮಾತಾಡ್ತಾರೆ, ನೀ ಇದ್ರ ಬಗ್ಗೆ ವರಿ ಮಾಡಬೇಡ, ಹೊಡಿ 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 ಅಂತ ಹೇಳ್ಬಿಟ್ಟು ಕರೆಕ್ಟ್ 11 ಗಂಟೆಗೆ ರೀಚ್ ಆಗ್ತೀವಿ. ಟ್ರೈನು ಚಕ್ 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 ಅಂತ ಮೂವ್ ಆಗ್ತಾ ಇರುತ್ತೆ. ಹೊರಟಿದ್ದಾನೆ. ಹಾಂ, ನಾ ಹೋಗಿ ಓಡಿ ಹತ್ಕೊಳ್ತೀವಿ. ಕೂತ್ಕೊಂಡು
ಸೂರತ್ಗೆ ಬೆಳಗ್ಗೆ 4 ಗಂಟೆ ಜಾವ ತಲುಪ್ತೀನಿ. ನಾನು ಮೊದಲೇ ಡೈರೆಕ್ಷನ್ ಕೊಟ್ಟಿರ್ತೀನಿ. ಇಲ್ಲಿ ಈ ನಮ್ಮ ಮಾರ್ವಾಡಿ ಅವ್ರಿಗೆಲ್ಲ ಸಾಕಷ್ಟು ಸಂಬಂಧ ಕನೆಕ್ಷನ್ಸ್ ಎಲ್ಲ ಇರುತ್ತಲ್ಲ. ಇಡೀ ದೇಶದಲ್ಲಿ ಮಾರ್ವಾಡಿ ಇಲ್ಲದೆ ಇರುವಂಥ ಜಾಗನೇ ಇಲ್ಲ. ಮತ್ತೆ ಅವ್ರದ್ದು ಒಳ್ಳೆ ಕನೆಕ್ಷನ್ ಇರುತ್ತೆ. ನಾನು ಇಲ್ಲೇ ಹೇಳಿದ್ದೆ, 5 ಕಾರುಗಳು ಬೇಕು, 10 ಜನ ಯಂಗ್ಸ್ಟರ್ಸ್ ಬೇಕು. ನಾನು ಕರ್ಕೊಂಡು ಹೋಗ್ತಾ ಇರೋದು ಒಬ್ಬನೇ ಪೊಲೀಸ್ ಕಾನ್ಸ್ಟೇಬಲ್ಲು. ಅಲ್ಲಿ ನಾನು ತಲುಪಿದ ಮೇಲೆ ಅವ್ರಿಗೆ ಪೊಲೀಸ್ ಟ್ರೈನಿಂಗ್ ಕೊಟ್ಟು ಪೊಲೀಸ್ ಕೆಲಸ ಅವರೇ ಮಾಡಬೇಕು. ನಾನು 1 ದಿವಸ ಇರ್ತೀನಿ, 2 ದಿವಸ ಇರ್ತೀನಿ, ನನ್ಗೆ ಗೊತ್ತಿಲ್ಲ, ಜೊತೆಲಿರ್ಬೇಕು. ಹೋಗಿ ಸ್ಟೇಷನ್ ಇಳಿಗ್ತೀನಿ. ಒಳ್ಳೆ ಒಂದು ಮಿಲಿಟರಿ ನಿಂತ್ಕೊಂಡಿದ್ದಾರೆ 10-15 ಜನ ಹುಡುಗರು. ರೆಡಿ ಮಾಡ್ರಿ. ಅಲ್ಲಿಂದ ಸೀದಾ ನನಗೆ ಕರ್ಕೊಂಡು ಹೋಗ್ತಾರೆ, ಕಾನ್ವೇಲಿ ಕರ್ಕೊಂಡು ಹೋಗ್ತಾರೆ. ಹೋಟ್ಲಿಗೆ ಹೋಗ್ತೀನಿ. ಹೋಗ್ಬಿಟ್ಟು ಫಸ್ಟು ಅರ್ಧ ಗಂಟೆ ಕೂತ್ಕೊಂಡು ಒಂದು ಟೀಗೆ ಕುಡಿತೀನಿ. ಯಾರೋ ಹೋಗಿ ಟೀ ತೊಗೊಂಬರ್ತಾರೆ. ಅಲ್ಲ ಒಬ್ಬ ಹೋಟ್ಲ್ ಹುಡುಗನ ಕರ್ಕೊಂಡೋಗಿ ಆಮೇಲೆ ಎಲ್ಲ ವಿವರಣೆ ಅವ್ರ ಮುಂದೆ ಇಡ್ತೀನಿ. ಅವ್ರಿಗೆ ಹೇಳ್ತೀನಿ, ನೋಡಿ ನಾನು ಪೊಲೀಸ್ನವ್ರು ಕರ್ಕೊಂಡ್ಬಂದಿಲ್ಲ, ನೀವು ಪೊಲೀಸ್ ಫೋರ್ಸ್ ಆಗಿ ಆಕ್ಟ್ ಮಾಡಬೇಕು, ನನಗೆ ತನಿಖೆಯಲ್ಲಿ ಸಹಕರಿಸಬೇಕು. ಸೂರತ್ ನಗರ 4 ಭಾಗದಲ್ಲಿ ನಾನು ವಿಂಗಡಿಸ್ತಾ ಇದ್ದೀನಿ. ಎಂಟೈರ್ ಸಿಟಿ. ಸೂರತ್ ಪೂರ್ವ, ಸೂರತ್ ಪಶ್ಚಿಮ, ಸೂರತ್ ದಕ್ಷಿಣ, ಸೂರತ್ ಉತ್ತರ. ನೀವು ದಕ್ಷಿಣಕ್ಕೆ ಹೋಗ್ಬೇಕು, ನೀವು ಪಶ್ಚಿಮಕ್ಕೆ ಹೋಗ್ಬೇಕು, ನೀವು ಪೂರ್ವಕ್ಕೆ ಹೋಗ್ಬೇಕು. ಆಮೇಲೆ ಎಲ್ಲ ಮಾಹಿತಿ ಕಲೆಕ್ಟ್ ಮಾಡ್ತೀನಿ. ರೈಲ್ವೆ ಸ್ಟೇಷನ್ ಎಲ್ಲಿದೆ, ಬಸ್ ಸ್ಟ್ಯಾಂಡ್ ಎಲ್ಲಿದೆ, ಲಾಡ್ಜಸ್ಸು ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂಥ ಸ್ಥಳ ಯಾವುದು, ಇದೆಲ್ಲ ತಿಳ್ಕೊಂಡು ಡಿವೈಡ್ ಮಾಡಿಬಿಟ್ಟು ಇವ್ರಿಗೆ ಪೊಲೀಸ್ ಟ್ರೈನಿಂಗ್ ಕೊಡ್ತೀನಿ. ಆ ಏರಿಯಾದಲ್ಲಿ ಇರುವಂಥ ಹೋಟೆಲ್ಗಳು ಹೋಗಬೇಕು. ಮೋಸ್ಟ್ಲಿ ಅವ್ನು ಯಾವುದೋ ಒಂದು ಲಾಡ್ಜ್ನಲ್ಲಿ ಇರ್ತಾನೆ. ನೀವು ಹೋಗಿ ಅವ್ರಿಗೆ ಒಂದು ಕತೆ ಕಟ್ಟಬೇಕು. ನೋಡಿ, ಈ ಫೋಟೋನಲ್ಲಿ ಇದ್ದಾನಲ್ಲ ವ್ಯಕ್ತಿ, ಅವನು ನಮ್ಮ ತಮ್ಮ. ಅವನು ಬ್ಯಾಂಗ್ಳೂರಿಂದ ಓಡಿ ಬಂದ್ಬಿಟ್ಟಿಯಾನೆ. ಒಬ್ಳು ಹುಡುಗಿ ಪ್ರೀತಿಸ್ತಾ ಇದ್ದ. ಮನೆಯವರು ಈ ಸಂಬಂಧಕ್ಕೆ ಒಪ್ಪಿರಲಿಲ್ಲ. ನಾವು ಒಪ್ಪಿಲ್ಲ ಅಂತ ಹೇಳಿ ಅವನು ಓಡಿ ಬಂದ್ಬಿಟ್ಟಿಯಾನೆ. ನಿನ್ನೆ ಫೋನ್ ಮಾಡಿದ್ದ ಇಲ್ಲಿಂದ, ಸೂರತ್ತಿಂದ, ನಾನು ನಾಳೆ ಸೂಸೈಡ್ ಮಾಡ್ಕೋತಾ ಇದ್ದೀನಿ, ಆತ್ಮಹತ್ಯೆ ಮಾಡ್ಕೋತಾ ಇದ್ದೀನಿ. ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀವಿ, ಈ ಫೋಟೋನಲ್ಲಿ ಇರುವಂಥ ವ್ಯಕ್ತಿ ಏನಾರ ನಿಮ್ಮ ಹೋಟೆಲ್ನಲ್ಲಿ, ನಿಮ್ಮ ಲಾಡ್ಜ್ನಲ್ಲಿ ತಂಗಿದ್ದಾನ? ಈ ಥರ ಮಾಹಿತಿ ಕಲೆಕ್ಟ್ ಮಾಡಬೇಕು ನೀವು ಅಂತ. ಇಲ್ಲ, ಹೇಳಿದ್ರೆ ಅವರೇ ಹೆದರ್ಕೊಳ್ತಾರೆ. ಹೋಟೆಲ್ ಹೆದರ್ಕೊಳ್ತಾರೆ. ನಮ್ಗೆ ಆಗ್ಬೇಕಪ್ಪ ಈಗ ಆಚಾರ. ಈ ಥರ ಟ್ರೈನ್ ಅಪ್ ಮಾಡಿ ಕೆಲಸ ನಮ್ಮದು ಸುಮಾರು ಬೆಳಗ್ಗೆ 6 ಗಂಟೆಗೆ ಶುರು ಆಗ್ಬಿಡುತ್ತೆ. 5:30, 6 ಗಂಟೆಗೆ ಶುರು ಆಗ್ಬಿಡುತ್ತೆ. ನನಗೆ ಸಿಕ್ಕಿತ್ತಲ್ಲ ಮಾಹಿತಿ, ಅಲ್ಲಿ ನಾನೇ ಹೋಗ್ಬೇಕಂತ ಹೇಳಿ ನನ್ನ ಜೊತೆಲಿದ್ದು ಆ ಪೊಲೀಸ್ ಕಾನ್ಸ್ಟೇಬಲು ಈ ಮಾರ್ವಾಡಿ ಹುಡುಗರಿಗೆ ಜೊತೆಲೆ ಹಾಕ್ಕೊಂಡು ಕರೆಕ್ಟ್ ಆ ಬೀದಿ ಹುಡುಕೊಂಡು ಆ ಮನೆ ನಂಬರ್ ಹುಡುಕೊಂಡು ಹೋಗಿ ನೋಡಿದಾಗ ಅದು ಮನೆ ಅಲ್ಲ, ಅದು ಬೂತು, ಟೆಲಿಫೋನ್ ಬೂತು. ಇಲ್ಲಿ ಎಕ್ಸ್ಚೇಂಜ್ ಕೊಟ್ಟಿದ್ದ ಅಡ್ರೆಸ್, ಟೆಲಿಫೋನ್ ಬೂತ್. ಅದು ಆ ಬೂತ್ ಮೇಲೆ ಭವಾನಿ ಕಮ್ಯುನಿಕೇಶನ್ ಅಂತ ಬರೆದಿರುತ್ತೆ. ಓಹೋ, ಇದು ಬೂತಿಂದ ಮಾಡಿರ್ತೀವೋ ಅಂತ ನಾನೇನು ಮಾಡಿದೆ, ಒಂದು ಮಾರುತಿ ವ್ಯಾನ್ ನನ್ನ ಕೊಟ್ಟಿದ್ರು. ಮಾರುತಿ ವ್ಯಾನ್ನಲ್ಲಿ ಕೂತಿರ್ತೀನಿ. ಒಂದು 8-8:15 ಗಂಟೆಗೆ ಆ ಬೂತ್ನವ್ನು ಬಂದು ಅಂಗಡಿ ಓಪನ್ ಮಾಡ್ತಾನೆ. ಓಪನ್ ಮಾಡಿ ಹೋಗಿ ಒಂದು ಅರ್ಧ ಗಂಟೆ ಸೆಟ್ಲ್ ಆದಮೇಲೆ ನಮ್ಮವ್ರಿಗೆ ಹೊರಗಡೆ ನಿಲ್ಲಿಸ್ಬಿಟ್ಟು ನಾನು ಒಳಗಡೆ ಹೋಗ್ತೀನಿ. ಹೋಗ್ಬಿಟ್ಟು ನಮಸ್ತೆ ಭಾಯ್ ಅಂತ ಇಂಟ್ರೊಡ್ಯೂಸ್ ಮಾಡ್ಕೋತೀನಿ. मैं बेंगलोर से आया हूँ, मेरा एक भाई जो है तुम्हारे बूथ से फ़ोन किया था, देखो ये नंबर है, आपके रजिस्टर में देखिए ये आदमी फ़ोन किया है या नहीं है इस नंबर को. ಇದು ನಿಮ್ಮ ರಿಜಿಸ್ಟರ್ ನೋಡಿ ಹೇಳಿ, ಈ ವ್ಯಕ್ತಿ ನಿನ್ನೆ ಬಂದು ಫೋನ್ ಮಾಡಿದ್ದನೋ ಇಲ್ವೋ. ಅವ್ರಿಗೆ ನೋಡ್ಕೊಂಡು ಆ ಕಾಲದಲ್ಲಿ ರಿಜಿಸ್ಟರ್ ಬರ್ಕೊಳ್ಳೋರು. ಫೋನ್ ಮಾಡೋಕ್ಕೆ ಹೋದರೆ ಆಗ ಬೂತ್ಗಳಿತ್ತು, ಈಗ ಬೂತ್ಗಳು ಎಲ್ಲೂ ಇಲ್ಲ, ಪ್ರತಿಯೊಬ್ಬನ ಕೈನಲ್ಲಿ ಫೋನ್ ಇದೆ. ನಾನು ಹೇಳ್ತಾ ಇರೋದು 2002, ಆಲ್ಮೋಸ್ಟ್ 21 years ago. ಆಗ ಸರ್ ये आदमी कल आया था, इसने ये जो नंबर आप दे रहे हैं इस नंबर को फोन किया है सर. ನೀವು ಹೇಳ್ತಾ ಇರೋ ನಂಬರ್ಗೆ ನಿನ್ನೆ ಬೆಂಗಳೂರಿಗೆ ಫೋನ್ ಮಾಡಿದ್ದಾನೆ ಸರ್, ನಮ್ಮ ಬೂತಿಂದ ಸುಮಾರು 8 ಫೋನ್ ಮಾಡಿದ್ದಾನೆ ಸರ್. ಮೆಡ್ರಾಸ್ಗೆ ಒಂದು ಮಾಡಿದ್ದಾನೆ, ಬಾಂಬೆಗೆ 1-2 ಫೋನ್ ಮಾಡಿದ್ದಾನೆ, ಬೇರೆ ಬೇರೆ ಕಡೆ ಎಲ್ಲ ಫೋನ್ ಮಾಡಿದ್ದಾನೆ ಸರ್. ನೋಡಪ್ಪ, ಈ ಥರ ಪ್ರಾಬ್ಲಮ್ ಇದೆ, ನೀನು ಸ್ವಲ್ಪ ಅವನು ಬಂದಾಗ ಬರೀ ಒಂದು ಸಿಗ್ನಲ್ ತೋರಿಸು ಅಷ್ಟೇ,
ನೀನು ಬೈನವಿಂದ ಮಾತಾಡಬೇಡಿ, ಹೀಗಂತ ತೋರಿಸು ಸಾಕು. ತೋರಿಸ್ತೀನಿ ಸರ್, ಗುರ್ತಿಸ್ತೀನಿ ಸರ್. ನೆನ್ನೆ 8 ಫೋನ್ ಮಾಡಿದ್ದಾನೆ ಸರ್. ನಾವು ಕೈಕೊಂಡು ಕೂತಿರ್ತೀವಿ, ನಮ್ಮವ್ರಿಗೆ ಹೊರಗಡೆ ನಿಲ್ಲಿಸ್ತೀನಿ. ಬೂತ್ ಸಣ್ಣದು, ಜಾಗ ಇಲ್ಲ. ಮೈ ಕ್ಯಾ ಯಾ बैठ सकता हूँ ಅಂತ ಅವ್ನು ಪರ್ಮಿಷನ್ ತಗೊಳ್ತೀನಿ. ಕೂತ್ಕೊಳ್ಳಿ ಸರ್, ಪರವಾಗಿಲ್ಲ. 12 ಗಂಟೆ ಆಗುತ್ತೆ, ಯಾರು ಬರಲ್ಲ. ಅಂದರೆ ಬೇರೆಯವ್ರು ಬರ್ತಾರೆ, ಪಬ್ಲಿಕ್ ಬರ್ತಾ ಇದ್ದಾರೆ, ಫೋನ್ ಮಾಡ್ತಾ ಇರ್ತಾರೆ, ಹೋಗ್ತಾ ಇದ್ದಾರೆ. 12 ಗಂಟೆವರೆಗೂ ಯಾವುದೇ ನಮಗೆ ಯಾರು ಅವನು ಬಂದಿಲ್ಲ, ಕೈಕೊಂಡು ಕೂತಿರ್ತೀವಿ. ಅಷ್ಟರಲ್ಲಿ 3 ಜನ ಒಳಗಡೆ ಬರ್ತಾರೆ. ನಾನು ಫೋಟೋ ಈಗ ತೆಗೆದು ನೋಡ್ತೀನಿ, ಫೋಟೋಗೂ ಆ ವ್ಯಕ್ತಿಗೆ ರಿಸೆಂಬ್ಲೆನ್ಸ್ ಇಲ್ಲ. ಫೋಟೋಲ್ಲೇ ಒಂಥರ ಕಾಣ್ತಾ ಇದ್ದಾನೆ, ಅಲ್ಲಿ ಒಳಗಡೆ ಬಂದಿರೋದು ವ್ಯಕ್ತಿನೇ ಒಂಥರ ಇದ್ದಾನೆ. ಏನಿದು, ಇವ್ರು ಯಾರೋ ಬೇರೆಯವ್ರು ಇರ್ಬೋದು. ಇವನೇನು ಮಾಡ್ತಾನೆ, ಆ ಬೂತ್ ಒಳಗೆ ಹೋಗ್ತಾನೆ. ಆ ಕಾಲದಲ್ಲಿ ನೀವು ಫೋನ್ ಮಾಡಿದಾಗ ಬೇರೆಯವ್ರು ಕೇಳಿಸ್ಕೋಬಾರ್ದು ಅಂತ ಒಂದು ಸಪ್ರೇಟ್ ಕ್ಯಾಬಿನ್ ಮಾಡಿರ್ತಾರೆ. ಹಾಂ, ಬಾಕ್ಸ್ ಇರುತ್ತೆ. ಆ ಬಾಕ್ಸು ಗ್ಲಾಸ್ ಬಾಕ್ಸು, ಟ್ರಾನ್ಸ್ಪರೆಂಟ್ ಇರುತ್ತೆ. ಅದರ ಮೇಲ್ಗಡೆ ಒಂದು ಎಲೆಕ್ಟ್ರಾನಿಕ್ ಬೋರ್ಡ್ ಇರುತ್ತೆ, ಡಿಜಿಟಲ್ ಮೀಟರು. ಇವನು ಬಂದು ಈಗ ಮಾಡ್ತಾ ಇದ್ನಲ್ಲ ಫೋನು, ನೋಡ್ತೀನಿ 080 ಹೊಡೆದ. ಬೆಂಗಳೂರಿಗೆ ಹೊಡಿತಾ ಇದ್ದಾನೆ ಯಾರೋ ಇವನು ಅಂತ ಹೇಳ್ಬಿಟ್ಟು ನಾನು ನೋಡ್ತಾ ಇದ್ದೆ. ಫಸ್ಟ್ ಕಾಲ್ ಹೊಡೆದ, ಸೆಕೆಂಡ್ ಕಾಲ್ ಹೊಡೆದ, ಥರ್ಡ್ ಕಾಲ್ ಹೊಡೆದ. ಏನೋ ಬೆಂಗಳೂರಿಗೆ ಹೊಡಿತಾ ಇದ್ದಾನಲ್ಲ ಇವನು ಅಂತ ಹೇಳ್ಬಿಟ್ಟು ನನಗೆ ಅನ್ಈಸಿನೆಸ್ಸು, ಡಿಫ್ರೆಂಟ್ ಕಾಣ್ತಾ ಇದ್ದಾನಲ್ಲ ಇವನು ಅಂತ ಹೇಳ್ಬಿಟ್ಟು ನಾನೇನು ಮಾಡ್ತೆ, ಸ್ವಲ್ಪ ಆ ಗ್ಲಾಸ್ ಪಕ್ಕದಲ್ಲಿ ಹೋಗ್ಬಿಟ್ಟು ಸ್ವಲ್ಪ ದೂರ ಎಲ್ಲೋ ನೋಡ್ದಂಗೆ ಹೀಗೆ ನಿಂತ್ಕೊಂಡೆ. ಆ ಕಾಲದಲ್ಲಿ ಕೆಲವು ಫೋನ್ಗಳು ಹೇಗಿತ್ತು ಅಂತ ಹೇಳಿದ್ರೆ, ಆ ಡಿಜಿಟಲ್ ನಂಬರ್ ಇತ್ತು, ಹೀಗೆ ಪ್ರೆಸ್ ಮಾಡೋದು, ಹೀಗೆ ನೇರವಾಗಿ ಹೀಗೆ ಬೆರಳಿಂದ ಪ್ರೆಸ್ ಮಾಡೋದು. ನೋಡಿದಾಗ ಇವನು ಬೆರಳು ಏನಿತ್ತು, ಆ ಬೆರಳು ಮೇಲೆ ಒಂಥರ ಕಪ್ಪಗಾಗಿತ್ತು ಬೆರಳದು, ಮಾಂಸ ಬೆಳೆದ್ಬಿಟ್ಟಿತ್ತು ಅಲ್ಲಿ. ನಮ್ಮ ಇನ್ವೆಸ್ಟಿಗೇಷನ್ ಕಾಲದಲ್ಲಿ ಒಂದು ಮಾಹಿತಿ ಏನು ಸಿಕ್ಕಿತ್ತು ಅಂತ ಹೇಳಿದ್ರೆ ನಮಗೆ, ಈ ಅಂಬಾರಾಮ್ ಏನಿದ್ದಾನೆ ಬೆಂಗಳೂರಿನಲ್ಲಿ ಇಂಥದ್ದೇ ಎಲೆಕ್ಟ್ರಿಕಲ್ ರಿವೈಂಡಿಂಗ್ ಶಾಪ್ನಲ್ಲಿ ಕೆಲಸ ಮಾಡ್ತಾ ಇದ್ದ. ಆ ರಿವೈಂಡಿಂಗ್ ಮಾಡ್ತಿರ್ಬೇಕಾದ್ರೆ, ವೈರ್ ರಿವೈಂಡಿಂಗ್ ಮಾಡ್ತಾ ಇರಬೇಕಾದ್ರೆ ಬೆರಳು ಸಿಕ್ಕಾಕೊಂಡು ಎಲ್ಲ ಸ್ಮ್ಯಾಶ್ ಆಗಿ ಹೋಗಿತ್ತು, ಫ್ರ್ಯಾಕ್ಚರ್ ಆಗೋಗಿದ್ದು. ಈ ಮೂಳೆನೂ ಮುರಿದೋಗಿದೆ ಒಂದು, ಆ ಬೆರಳು ಈ ಥರ ಬಡ್ಚಕ್ಕಾಗಲ್ಲ. ಆಮೇಲೆ ಮಾಂಸ ಕಪ್ಪಗಾಗಿದೆ ಒಂದು ಬೆರಳು ಮೇಲೆ ಅಂತ ಒಂದು ಮಾಹಿತಿ ಸಿಕ್ಕಿತ್ತು. ನೋಡ್ತೀನಿ, ಇದಕ್ಕೆ ಟ್ಯಾಲಿ ಆಗ್ತಾ ಇದೆ. ಓಹೋ, ವ್ಯಕ್ತಿ ಇವನೇ ಇರ್ಬೋದು. ಭಾಳ ಅಬ್ಸರ್ವ್ ಮಾಡಿದಾಗ ಸ್ವಲ್ಪ 50% ರಿಸೆಂಬಲೆನ್ಸ್ ಸಿಗ್ಬಿಡ್ತು, ಹೋಲಿಕೆ. ಆಮೇಲೆ ಮುಗಿಸ್ಬಿಟ್ಟು ಇವನು ದುಡ್ಡು ಕೊಟ್ಟು ಹೊರಡ್ತಾ ಇದ್ದ. ಇನ್ನೂ 2 ಜೊತೆಲಿದ್ದಾರೆ. ಈ ಒಂದು ಬೆರಳಿನ ಆಧಾರ, 2 ಬೆಂಗಳೂರು ಫೋನ್ ಮಾಡಿರೋದು, 50% ರಿಸೆಂಬಲೆನ್ಸು ಇವನೇ ಇರ್ಬೋದು. ಕೆಲವು ಟೈಮ್ ಫೋಟೋನಲ್ಲಿ ಒಂಥರ ಇರುತ್ತೆ, ನಾವು ಆ್ಯಕ್ಚುಲಿ ನೋಡಿದಾಗ ವ್ಯಕ್ತಿ ಬೇರೆ ಥರ ಇರ್ತಾನೆ. ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ, ಹೋಗ್ಬಿಟ್ರೆ ಈಗ ಪಟ್ ಅಂತ ಆ ಬೂತ್ಗೆ ಒಂದು ಗೇಟ್ ಇತ್ತು, ಗ್ಲಾಸ್ ಗೇಟ್. ಅಲ್ಲಿ ನಿಂತ್ಕೊಂಡು ಬ್ಯಾಂಚೋ ಗೋಲಿ ಮಾಡ್ದಂಗ ಬೇಟ ಹೋದಾರಂತ ದಬಾಯಿಸ್ತೆ. ಹಾಕಿ ತಳದಲ್ಲ 3 ಜನ ಕೆಳಗೆ ಬಿದ್ದುಬಿಟ್ರು. ಆ ಥರ ನನಗೆ ಆಕ್ರೋಶ ಬಂದಿತ್ತು. ಧೈರ್ಯ ಬೇರೆ, ಶಕ್ತಿ ಬೇರೆ ಸರ್. ಶಕ್ತಿ 25% ಇದ್ರೆ, ಧೈರ್ಯ ಇದ್ರೆ ನಿಮಗೆ ಆ ಶಕ್ತಿ 100ಕ್ಕೆ ಬಂದ್ಬಿಡುತ್ತೆ, ಎನ್ಹಾನ್ಸ್ ಆಗ್ಬಿಡುತ್ತೆ. ಆ ಸಿಟ್ಟಿನಲ್ಲಿ ನೀವು ಮಾಡಬೇಕು. ಆಗ ಏನಾಯ್ತು, ಅವನಿಗೆ 3 ಜನ ಬಿಡಿಸ್ಕೊಂಡು, ನಮ್ಮಲ್ಲಿ 2 ಹೊರಗಡೆ ಕೈತಲ್ಲ, ಅವರು ಬಂದ್ಬಿಟ್ರು, ಅಡ್ಡ ನಿಂತ್ಕೊಂಡ್ರು. ಮತ್ತೆ ಒಂದು ಪಾಠ ನಾನು ಏನು ಕಲಿತೆ ಅಂದರೆ, ಆ ಬೂತ್ನವನು ಹೇಳ್ದ ಬಂದರೆ ಗುರುತಿಸ್ತೀನಿ ಅಂತ. ಬಂದಾಗ ಗುರುತಿಸ್ಲೇ ಇಲ್ಲ ಅವನು. ಆಗ ನನಗೇನು ಅನಿಸ್ತು ಅಂತ ಹೇಳಿದ್ರೆ, ಈಗ ಇತ್ತೀಚಿನ ದಿನಗಳಲ್ಲಿ ನಾವು ಏನು ಕಂಪ್ಯೂಟರ್ ಬಳಕೆ ಮಾಡ್ತಾ ಇದ್ದೀವಿ, ಕಂಪ್ಯೂಟರ್ಗೆ ಫಸ್ಟು ಕಮ್ಯಾಂಡ್ ಮಾಡಬೇಕು ವರ್ಕ್ ಮಾಡೋಕ್ಕೆ. ಅದಾದಮೇಲೆ ಆ ಒಂದು ಪರ್ಟಿಕ್ಯುಲರ್ ವಿಚಾರ ಸೇವ್ ಮಾಡು ಅಂತ ಹೇಳಿದಾಗ ಮಾತ್ರ ಅದು ಸೇವ್ ಮಾಡ್ಕೊಳ್ಳುತ್ತೆ, ಇಲ್ಲ ಸೇವ್ ಮಾಡ್ಕೊಳ್ಳ. ಹಾಗೆ ಮನುಷ್ಯನ ಮುಂದೆ ಸಾವಿರಾರು ಜನ ಬರ್ತಾರೆ ಹೋಗ್ತಾರೆ, ಹೀಗೆ ಇಮೇಜ್ ತರ ಬರ್ತಾರೆ. ಎಲ್ಲಿವರೆಗೆ ನೀವು ಕಮ್ಯಾಂಡ್ ಮಾಡಿ ಇದು ಸೇವ್ ಮಾಡ್ಕೊಂತ ನೀವು ಆರ್ಡರ್ ಮಾಡೋದು, ಅಲ್ಲಿವರೆಗೆ ಸೇವ್ ಮಾಡ್ಕೊಳಕ್ಕಾಗಲ್ಲ. ಸೊ ಹೀಗಾಗಿ ಅದು ನಾವು ಇವನು ಸೇವ್ ಮಾಡಿದ ಕಮ್ಯಾಂಡ್ ಮಾಡಲಿಲ್ಲ, ಅದಕ್ಕೆ ಅವನು ಗುರುತಿಸಲಿಲ್ಲ ಅಂತ ಆಯಿತು. ಆಮೇಲೆ ಹಿಡ್ಕೊಂಡು ನಾವು ಹೊರಗಡೆ ಬರ್ತೀವಿ. ಮೇನ್ ಅಕ್ಯೂಸ್ಗೆ ನಾನು ಕತ್ತನ ಪಟ್ಟಿ ಹಿಡ್ಕೋತೀನಿ. ಅಲ್ಲೇ ಇಂಟ್ರಾಗೇಟ್ ಮಾಡಿದಾಗ ಇವು ಗುಜರಾತ್ನವರು, ಸೂರತ್ನವರು, ನಮ್ಮ ಸ್ನೇಹಿತರು ಅಂತ ಹೇಳ್ತಾನೆ ಅವನು. ಇವನು ಕತ್ತನ ಪಟ್ಟಿ ಹೀಗೆ ಹಿಂದೆ ಹಿಡಿದಿರ್ತೀನಿ, ಕೈನಲ್ಲಿ ರಿವಾಲ್ವರ್ ಇರುತ್ತೆ, ಇಲ್ಲಿ ಹಾಗೆ ಮಡಿಕೊಂಡೇ ಬರ್ತೀನಿ ರಿವಾಲ್ವರ್.
ಸೂರತ್ ಪೊಲೀಸ್ನವರು ರಸ್ತೆ ಮೇಲೆ ಯೂನಿಫಾರ್ಮ್ನಲ್ಲಿ ನಿಂತಿದ್ದಾರೆ, ನಾವು ಮಫ್ತಿಯಲ್ಲಿದ್ದೀವಿ. ಅವ್ರು ನೋಡಿದ್ರು ನಮ್ಮ ಕಡೆಯವರು, ಇವನು ಯಾರೋ ಟೆರರಿಸ್ಟ್ ಇರ್ಬೋದು, ಎಲ್ಲಿ ರಿವಾಲ್ವರ್ ನಮ್ಮ ಕಡೆ ತಿರುಗಿಸ್ತಾರೋ ಅಂತ ಹೇಳ್ಬಿಟ್ಟು ಅವ್ರು ಅಲ್ಲಿಂದ ಕಳಿಸ್ಕೊಂಡು ಹೊರಬಿಟ್ರು. ಕೇಳಲೇ ಇಲ್ಲ, ಬರಲೇ ಇಲ್ಲ ಹತ್ರ. ಯಾರಪ್ಪ ಪಬ್ಲಿಕ್ ಅಂತ ಏನು ಮಾಡಲಿಲ್ಲ. ನಾವೇನು ಮಾಡ್ತೀವಿ, ವ್ಯಾನ್ನಲ್ಲಿ ಕೂರಿಸ್ಕೊಂಡು ಸೀದಾ ನಮ್ಮ ಹೋಟ್ಲಿಗೆ ಕರ್ಕೊಂಡೋಗಿ ಎಲ್ಲ ಇಂಟ್ರಾಗೇಷನ್ ಮಾಡ್ತೀನಿ. ಮಾಡಿದಾಗ ಅವನು ಒಪ್ಕೊಳ್ತಾನೆ, ಹೀಗೆ ಆಯಿತು ಅಂತೇಳ್ಬಿಟ್ಟು ಎಲ್ಲ ಕಥೆಯೆಲ್ಲ ಹೇಳ್ತಾನೆ. ನಿನ್ನ ಭಾಗಕ್ಕೆ ಬಂದ ಆಭರಣಗಳು ಎಲ್ಲಿದ್ದಾವೆ ಅಂತ ಕೇಳಿದಾಗ 2 ಜಾಗದಲ್ಲಿ ಮಾಡಿದ್ದೀನಿ ಸರ್ ಅಂತಾನೆ. 4 ಗಂಟೆ ಒಳಗೆ ಎಲ್ಲ ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ಕಂಪ್ಲೀಟು. ಆಭರಣಗಳು ಅಲ್ಲಿ ನಾವು ಪೊಲೀಸ್ ಅಸಿಸ್ಟೆನ್ಸ್ ತಗೊಂಡೇ ಇಲ್ಲ, ಅಲ್ಲಿ ಲೋಕಲ್ ಪೊಲೀಸ್ ಸಹಾಯ ಪಡೆದೇ ಇಲ್ಲ. ನಾವೇ ಹೋಗಿ ಆ ಪಾನ್ ಬ್ರೋಕರ್ ಶಾಪ್ ಹತ್ರ ಈ ಒಡವೆಗಳು ಮರ್ಡರ್ ಕೇಸ್ ಸಂಬಂಧಪಟ್ಟಿದ್ದು ಕೂಡಲೇ ಹಾಜರುಪಡಿಸ್ಬೇಕು, ಇಲ್ಲದ್ರೆ ನಿನ್ಗೂ ಅರೆಸ್ಟ್ ಮಾಡ್ಕೊಂಡು ಹೋಗ್ತೀವಿ ನಾವು. ಎಲ್ಲ ಸಿಕ್ತು, ಮಹಾಜರ್ ಮುಖಾಂತರ ನಾವು ಸೀಸ್ ಮಾಡ್ತೀವಿ. ಎಲ್ಲೂ ಸಹ ನಮ್ಮ ತನಿಖೆ ಬಗ್ಗೆ ಯಾರು ಬೆರಳು ತೋರ್ಸಂಗಿಲ್ಲ, ಇದು ಫೇಕ್ ಇನ್ವೆಸ್ಟಿಗೇಷನ್ ಅಂತ ಹೇಳಂಗಿಲ್ಲ. ಆ ಥರ ಡಾಕ್ಯುಮೆಂಟೇಶನ್ ತಯಾರು ಮಾಡಿ ಪೊಲೀಸರ ಮುಂದೆ ಹಾಜರುಪಡಿಸ್ತೀವಿ. ಅಲ್ಲಿ ಲೋಕಲ್ ಪೊಲೀಸ್ಗೆ ರೆಕಾರ್ಡ್ ಮಾಡ್ಕೊಳ್ಳಿ, ನಾನು ಬೆಂಗಳೂರಿನ ಬಂದಿದ್ದೀನಿ, ನಾನು ಪೊಲೀಸ್ ಇನ್ಸ್ಪೆಕ್ಟ್ರು, ನನ್ನ ಹೆಸರು ಅಬ್ದುಲ್ ಅಜೀಮ್, ಇವರು ಮರ್ಡರ್ ಮಾಡಿ ಬಂದಿದ್ದಾರೆ, ಆಭರಣಗಳನ್ನ ದೋಚ್ಕೊಂಡು ಬಂದಿದ್ದಾರೆ, ನಾವು ತನಿಖೆ ಮುಗಿಸಿದ್ದೀವಿ, ಈ ಕರ್ಕೊಂಡು ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ, ಡೆಹ್ರಾಡೂನ್ ಎಕ್ಸ್ಪ್ರೆಸ್. ಆ ರಿಪೋರ್ಟು ನಾನು ಬರೆದ್ಬಿಟ್ಟು ಅವರು ಸಹಿ ಪಡೆದ ನನ್ನ ಅಕ್ನಾಲ್ಮೆಂಟ್. ನಾಳೆ ನಮ್ಮ ಇನ್ವೆಸ್ಟಿಗೇಷನ್ ಬಗ್ಗೆ ಯಾರು ಪ್ರಶ್ನೆ ಮಾಡಬಾರ್ದು ಅಂತ. ಸೇಮ್ ಡೆಹ್ರಾಡೂನ್ ಎಕ್ಸ್ಪ್ರೆಸ್ 10:30 ಗಂಟೆಗೆ ಅಲ್ಲಿ ಹೊರಡುತ್ತೆ. ಬೆಳಗ್ಗೆ ಇಳಿದಂತೆ ರಾತ್ರಿ ಡೆಹ್ರಾಡೂನ್ ಎಕ್ಸ್ಪ್ರೆಸ್ನ ಹೊರಡ್ತೀವಿ. ಈಗ ನಟೋರಿಯಸ್ ಕ್ರಿಮಿನಲ್ ಅವರಿಬ್ಬರು ನಿರಪರಾಧಿಗಳು, ಅವ್ರು ಬಿಡ್ತೀವಿ ಅಲ್ಲೇ. ಇವನ್ ಕರ್ಕೊಂಡ್ಬರ್ಬೇಕು. ರಾತ್ರಿ ಓಡೋಗ್ಬಿಟ್ರೆ ಏನು ಮಾಡೋದು? ನಾವು ಹ್ಯಾಂಡ್ ಕಫ್ಸ್ ತಗೊಂಡು ಹೋಗಿರ್ತೀವಿ. ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ಗೆ ಒಂದು ಹ್ಯಾಂಡ್ ಕಫ್ಸ್, ಅವನಿಗೆ ಒಂದು ಹ್ಯಾಂಡ್ ಕಫ್ಸ್ ಜೊತೆಲಿ ಹಾಕಿದ್ದಿ ನಾನು. ಚಿಕ್ಕದಿರುತ್ತಲ್ಲ ಅದು. ಹೌದು, ಈ ಒಂದು ಬಲಗೈ ಒಂದು ಎಡಗೈ. ರಾತ್ರಿ ನಿದ್ರೆ ಮಾಡಕ್ ಬಿಟ್ಟಿಲ್ಲ ಅವ್ರಿಗೆ. ಹೆಚ್ಚು ಕಡಿಮೆ ಆಗ್ಬಿಟ್ರೆ ನಾನು ಹೇಳ್ದೆ, ಮುಚ್ಚೆ ಉಯ್ಕೋಬೇಕಾದ್ರೆ ಅವನು ಪ್ಯಾಂಟ್ ಎಲ್ಲ ಮಾಡ್ಕೋಬೇಕು, ನೋ ಕ್ವಶನ್ ಆಫ್ ಟೇಕಿಂಗ್ ಟು ದಿ ಟಾಯ್ಲೆಟ್. ಓಡಬಿಟ್ರೆ ಏನು ಮಾಡ್ತೀರಾ? ಹಾಗಾಗಿ ಬೆಳಗ್ಗೆ 5:30 ಅಥವಾ 6 ಗಂಟೆಗೆ ಬಾಂಬೆಗೆ ರೀಚ್ ಆಗುತ್ತೆ ಟ್ರೈನು, ಡೆಹ್ರಾಡೂನ್ ಎಕ್ಸ್ಪ್ರೆಸ್. ನಾವೆಲ್ಲ ವ್ಯವಸ್ಥೆ ಮಾಡಿರ್ತೀವಿ ಬೆಳಗ್ಗೆ ಫ್ಲೈಟಿಗೆ ಹೋಗೋಕ್ಕೆ. ಟಿಕೆಟ್ ನಮಗೆ ಬಂದಿರುತ್ತೆ, ಟಿಕೆಟ್ ಬಂದಿತ್ತು, ಬೋರ್ಡಿಂಗ್ ಕಾರ್ಡ್ಸ್ ತಗೊಳ್ತೀವಿ, ಬೋರ್ಡಿಂಗ್ ಪಾಸು. ಇವನಿಗೆ ಬಾಂಬೆಗಿಂದ ಬೆಂಗಳೂರಿಗೆ ಕರ್ಕೊಂಬರ್ತೀವಿ. ರಾತ್ರಿನೇ ನಮ್ಮ ಸಾಂಗ್ಲಿಯಾನ್ ಅವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟಿರ್ತೀವಿ ನಾವು, ಸಿಗ್ದ ಬರ್ತಾ ಇದ್ದೀವಿ ಬೆಳಗ್ಗೆ ಅಂತ. ಅಜೀಮ್, ಐ ವಿಲ್ ಸೆಂಡ್ 3 ಕಾರ್ಸ್ ಟು ಯು ಅಂತಾರೆ. 3 ಕಾರ್ಗಳು ಬರುತ್ತೆ, ಫ್ಲೈಟ್ ಹತ್ರನೇ ಬಂದಿರುತ್ತೆ. ಅದು ಬಂದಾಗ ಅದರಲ್ಲಿ ಕೂರಿಸ್ಕೊಂಡು, ಬೈ ದ ಟೈಮ್ ಅನೌನ್ಸ್ಮೆಂಟ್ ಆಗ್ಬಿಡ್ತು, ಸೆಕೆಂಡ್ ಅಪರಾಧಿ ಸಿಗ್ಬಿಟ್ಟ ಸೂರತ್ನಲ್ಲಿ, ಅಜೀಮ್ ಕರ್ಕೊಂಡ್ ಬರ್ತಾ ಇದ್ದಾರೆ. ಏನು ನಿಮ್ಮ ಚೀಫ್ ಮಿನಿಸ್ಟರ್ ಫಂಕ್ಷನ್ನಲ್ಲಿ ಅಷ್ಟು ಜನ ಪ್ರೆಸ್ನವರಿಲ್ಲ, ಅಷ್ಟು ಪ್ರೆಸ್. ಎಲೆಕ್ಟ್ರಾನಿಕ್ ಮೀಡಿಯಾ ಭಾಳ ಕಡಿಮೆ ಇತ್ತು, ಎಲೆಕ್ಟ್ರಾನಿಕ್ ಮೀಡಿಯಾ ಆಗ, ಪ್ರಿಂಟ್ ಮೀಡಿಯಾ. ಸೊ ಕರ್ಕೊಂಡು ಬರ್ತೀವಿ, ಅವ್ರಿಗೆ ಕರ್ಕೊಂಡ್ಬಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತೀವಿ. ಸಾಂಗ್ಲಿಯಾನ ಭಾಳಷ್ಟು ಪ್ರೇಸ್ ಮಾಡ್ತಾರೆ. ನನಗೆ ಆ ಕಾಲದಲ್ಲಿ ಶರ್ಲಾಕ್ ಹೋಮ್ಸ್ ಅಂತ ಟೈಟಲ್ ಕೊಟ್ಟರು. ಆಮೇಲೆ ವಿವಿಧ ಪತ್ರಿಕೆಗಳಲ್ಲಿ ಹೊಗಳಿದರು. ಪೊಲೀಸ್ ಆಫೀಸರ್ ಸಾಲ್ವ್ಸ್ ದಿ ಮರ್ಡರ್ ಕೇಸಸ್ ಲೈಕ್ ನಾವಲ್ ಅಂತಲೂ ಬರೀತಾರೆ ಕೆಲವರು. ಹಿಂದೂನಲ್ಲಿ ಬಂತು, ಡೆಕ್ಕನ್ನಲ್ಲಿ ಬಂತು, ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಬಂತು. ಆ ಕಾಲದಲ್ಲಿ ಒಂದು ಟೈಮ್ಸ್ ಆಫ್ ಇಂಡಿಯಾ ಪೇಪರ್ ಏನಿತ್ತು ಅದರಲ್ಲಿ ಬರೀತಾರೆ ಪರ್ಸನ್ ಆಫ್ ದ ವೀಕ್ ಅಂತ. ನನಗೆ ಅಂದರೆ ಒಂದು ವಾರ ಡೈಲಿ ಅಜೀಮ್ ದ ನ್ಯೂಸ್ ಆಯ್ತಲ್ಲ, ಪರ್ಸನ್ ಆಫ್ ದ ವೀಕ್ ಅಂತ ಬರೀತಾರೆ ನನ್ನ ಫೋಟೋ ಹಾಕಿ. ಎಲ್ಲ ಕಡೆಯಿಂದ ಪ್ರೇಸಸ್ಸು, ಹೊಗಳಿಕೆ. ಹಾಗಾಗಿ ಇವರಿಬ್ಬರಿಗೂ ಅರೆಸ್ಟ್ ಮಾಡ್ತೀವಿ ನಾವು. ಈಗ ನೆಕ್ಸ್ಟ್ ಏನು, ವಾಟ್ ಈಸ್ ದಿ ನೆಕ್ಸ್ಟ್ ಸ್ಟೆಪ್ಪು? ಕೋರ್ಟ್ ಶಿಕ್ಷೆ ಆಗಬೇಕು, ಇನ್ವೆಸ್ಟಿಗೇಷನ್ ಆಗಬೇಕು, ಟ್ರಯಲ್ ನಡಿಬೇಕು, ಟ್ರಯಲ್ ಮುಗಿದ ನಂತರ ಶಿಕ್ಷೆ ಆಗಬೇಕು. ಇನ್ವೆಸ್ಟಿಗೇಷನ್ ಮಾಡೋಕ್ಕೆ 1 or 2 ಡೇಸಲ್ಲಿ ಇನ್ವೆಸ್ಟಿಗೇಷನ್ ಆಗಲ್ಲ ಸರ್. ಮಿನಿಮಮ್ ಇಟ್ ಟೇಕ್ಸ್ 1 or 2 months. ನಾವು ಎಲ್ಲ ಥರ ಎವಿಡೆನ್ಸ್ ಕಲೆಕ್ಟ್ ಮಾಡಬೇಕು, ಕೊರಾಬರೇಟಿವ್ ಎವಿಡೆನ್ಸ್ ಇರಬೇಕು. ನಮ್ಮ ತನಿಖೆ ಮೇಲೆ ಎಲ್ಲೂ
ಒಂದು ಚೂರು ಅನುಮಾನ ಬರಬಾರ್ದು, ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ಮಾಡ್ತೀವಿ ನಾವು. ಮಾಡಿ ನಾವು ನ್ಯಾಯಾಲಯದ ಮುಂದೆ ಇವರ ಇಬ್ಬರ ವಿರುದ್ಧ ದೋಷ ಆರೋಪಣ ಪಟ್ಟಿ ಸಲ್ಲಿಸ್ತೀವಿ. ಕೃತ್ಯ ನಡೆದಿದ್ದು ಜಾನ್ವರಿ 2002. ಜೂನ್ ಜುಲೈಲಿ ಟ್ರಯಲ್ ಶುರು ಆಗುತ್ತೆ 2003ನಲ್ಲಿ. ಅಂದರೆ ಆಲ್ಮೋಸ್ಟು ಒಂದು 11-12 ತಿಂಗಳಾದಮೇಲೆ. ಯಾಕಷ್ಟು ಸಮಯ? ಬೇಕೇ ಬೇಕು. ಯಾಕಂದರೆ ಇದು ಮ್ಯಾಜಿಸ್ಟ್ರೇಟ್ ಕೋರ್ಟಿಂದ ಕಮಿಟ್ ಆಗಬೇಕು, ಸೆಷನ್ ಕೋರ್ಟ್ಗೆ ಹೋಗುತ್ತೆ. ಅಲ್ಲಿ ಅವರು ಅಕ್ಯೂಸ್ಡು ಎವಿಡೆನ್ಸ್ ಶುರು ಮಾಡ್ತಾರೆ, ಅವ್ರ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ತಾರೆ, ಅವ್ರು ಹೇಳಿಕೆ ತಗೊಳ್ತಾರೆ. ಅದಾದಮೇಲೆ ಟ್ರಯಲ್ ನಡೀತಾರೆ. ಟ್ರಯಲು 21 ತಿಂಗಳು ನಡೆಯುತ್ತೆ. ಆ ಕಾಲದಲ್ಲಿ ಫಸ್ಟ್ ಅಡಿಷನಲ್ ಸೆಷನ್ ಜಡ್ಜು ಬೆಂಗಳೂರಿನಲ್ಲಿ ಸನ್ಮಾನ್ಯ ಶ್ರೀ ಜಸ್ಟಿಸ್ ರಾಧಾಕೃಷ್ಣ ಹೊಳ್ಳ ಅವರಂತ ಇದ್ರು. ಅವ್ರ ಮುಂದೆ ನಾನು ಹಾಜರಾಗ್ತೀನಿ. ಸರ್, ಇದು ಬೆಂಗಳೂರಿನ ಬಹಳ ದೊಡ್ಡ ಸೆನ್ಸೇಷನಲ್ ಕೇಸ್ ಸರ್. ಈ ಕೇಸಿನ ಟ್ರಯಲು ಡೈಲಿ ಬೇಸಿಸ್ ಮೇಲೆ ಟ್ರಯಲ್ ನಡೆಸಬೇಕು ಸರ್. ತಾವು ನೋಡಿರ್ಬೋದು ಪತ್ರಿಕೆಯಲ್ಲಿ 15 ವರ್ಷ ಆದ ನಂತರ ಸಜೆ. ರಾಜೀವ್ ಗಾಂಧಿ ಮರ್ಡರ್ ಕೇಸ್ನಲ್ಲಿ, ಅಸಾಸಿನೇಷನ್ ಕೇಸ್ನಲ್ಲಿ ಎಷ್ಟು ದಿವಸ ಆದಮೇಲೆ ಬಂತು ಇದು ವರಡಿಕ್ಟು? ವರ್ಷಗಟ್ಟಲೆ 15 ವರ್ಷ, 20 ವರ್ಷ ಆಯಿತು. ನಾನು ಹೇಳಿದೆ ಸರ್, ಇದು ಆದಷ್ಟು ಬೇಗ ನಡಿಬೇಕು. ಮಿನಿಮಮ್ 4 days ಇನ್ ಎ ವೀಕು ಟ್ರಯಲ್ ನಡೆಸಬೇಕು. ವಿಟ್ನೆಸ್ಗೆ ಹಾಜರುಪಡಿಸುವಂಥ ಜವಾಬ್ದಾರಿ ನಮ್ಮದು. ನಾನೊಂದು ರೆಕಾರ್ಡ್ ಕ್ರಿಯೇಟ್ ಮಾಡಬೇಕಂತ ಇದ್ದೀನಿ ಸರ್. ಆಯಿತು ಅಂತ ಒಪ್ಕೊಂಡ್ರು. ಸುಮಾರು ಒಂದು 20-25 ದಿವಸ, 1 ತಿಂಗಳ ಒಳಗೆ ಟ್ರಯಲ್ ಮುಗ್ದೇ ಹೋಯಿತು. ಆಗ ಪಬ್ಲಿಕ್ ಪ್ರಾಸಿಕ್ಯೂಟರ್ ಒಬ್ಬರು SS ಹೆಗ್ಡೆ ಅವರಂತ ಇದ್ರು. ನಾನು ಎವ್ರಿಡೇ ಹೋಗ್ಬೇಕು ಕೋರ್ಟ್ಗೆ ನಾನು. ಫೈನಲಿ 22ನೇ ತಾರೀಕು ಜುಲೈ ತಿಂಗಳು 2003 ಅಂದು ಜಡ್ಜ್ಮೆಂಟು ಬರುತ್ತೆ. ತೀರ್ಪು ಘೋಷಣೆ ಮಾಡ್ತಾರೆ. ಆವತ್ತು ಆ ತೀರ್ಪು ಘೋಷಣೆ ಮಾಡ್ತಾರೆ ಅಂದ್ಬಿಟ್ಟು ಇಡೀ ಕೋರ್ಟ್ ಹಾಲು, ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲ ಫುಲ್ಲು ಜಾಮ್ ಪ್ಯಾಕ್ ಆಗಿಬಿಟ್ಟಿದೆ. ಲಾಸ್ಟ್ನಲ್ಲಿ ಮರಣದಂಡನೆ ಘೋಷಣೆ ಮಾಡ್ತಾರೆ. ಪತ್ರಿಕೆ ಎಲ್ಲ ಭಾಳ 2 ಕಲ್ಪ್ರಿಟ್ಸ್ ಆಫ್ ಪ್ರಿಯಾದೇವಿ ಮರ್ಡರ್ ಕೇಸ್, ರೇಪ್ ಕೇಸ್, ಕನ್ವಿಕ್ಟೆಡ್, ಸೆಂಟೆನ್ಸ್ ಟು ಡೆತ್, ಮರಣದಂಡನದ ಎಲ್ಲ ಪತ್ರಿಕೆಗಳಲ್ಲಿ ಎಲ್ಲ ಹೆಡ್ಲೈನ್ಸು ನೆಕ್ಸ್ಟ್ ಡೇ. ಹಾಗಾಗಿ ಅವರಿಗೆ ಶಿಕ್ಷೆ ಆಗುತ್ತೆ. ಇದೇನು 15 ತಿಂಗಳಲ್ಲಿ ಕೇಸ್ ರಿಜಿಸ್ಟರ್ ಆದ ದಿವಸದಿಂದ ತಗೊಂಡ್ರೆ ವರ್ಡಿಕ್ಟ್ ಬರುವವರೆಗೆ 15 ತಿಂಗಳಲ್ಲಿ ಒಂದು ಕೇಸು, ಕ್ಲೂಲೆಸ್ ಕೇಸು ನಾವು ಸಾಲ್ವ್ ಮಾಡಿ, ಆರೋಪಿಗಳಿಗೆ ಬಂಧಿಸಿ, ಜೈಲಿಗೆ ಕಳಿಸಿ, ತನಿಖೆ ಮುಗಿಸಿ, ಟ್ರಯಲ್ ಮುಗಿಸಿ ಮರಣದಂಡನೆ ತಗೊಳ್ಳೋದು ಅಷ್ಟು ಸುಲಭ ಅಲ್ಲ. ಹಗಲು ರಾತ್ರಿ ಕೆಲಸ ಮಾಡಬೇಕಾಗುತ್ತೆ. ಹಾಗಾಗಿ ನಾನು ಅದೇ ಚಾಲೆಂಜ್ ತಗೊಂಡು ಈ ಕೇಸಿನ ತನಿಖೆ ಟ್ರಯಲ್ ಎಲ್ಲ ನಡೆಸಿದೆ. ಅವ್ರಿಗೆ ಮರಣದಂಡನೆ ಆಯಿತು. ಬಹಳಷ್ಟು ಅಪ್ರಿಸಿಯೇಷನ್. ಸುಮಾರು ಕಡೆ ನನಗೆ ಇಲ್ಲ ಅಂತ ಹೇಳಿದ್ರೆ ಒಂದು 20-25 ಜಾಗದಲ್ಲಿ ನನಗೆ ಫೆಲಿಸಿಟೇಷನ್ ಮಾಡಿದ್ರು ಆ ಕಾಲದಲ್ಲಿ. ಒಳ್ಳೆ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅಂತ. ಈ ರಾಜಸ್ಥಾನ್ ಪತ್ರಿಕೆಯಲ್ಲಿ ಡೈಲಿ ಬರೋದು ನನ್ನ ಬಗ್ಗೆ. ಕೆಲವರು ನನ್ನ ಫೆಲಿಸಿಟೇಷನ್ ಕೊಟ್ಟವರು ಅವ್ರ ಅಂಗಡಿಗಳಲ್ಲಿ ನನ್ನ ಫೋಟೋ ಹಾಕ್ಕೊಂಡಿದ್ದಾರೆ. ಅಷ್ಟೊಂದು ಪಬ್ಲಿಸಿಟಿ, ಪಾಪ್ಯುಲಾರಿಟಿ ನನಗೆ ಸಿಕ್ತು. ಅದು ಕತೆ ಕೇಳಿದಾಗ ಭಾಳ ಈಸಿ ಕಾಣುತ್ತೆ. ಇದು ಥ್ರೂಔಟ್ ದ ಡೇ ನಾನು ಅಲರ್ಟ್ ಇದ್ದು, ನನ್ನ ನಿಷ್ಠೆ, ನನ್ನ ಪ್ರಾಮಾಣಿಕತೆ, ನಾನು ವಹಿಸಿರುವಂಥ ಶ್ರಮ, ಇದೆಲ್ಲ ಕೊನೆಗೆ ಒಂದು ಫಲಿತಾಂಶ ಸಿಕ್ತು. ಭಾಳಷ್ಟು ತೃಪ್ತಿ ಆಯಿತು. ಜನರು ನಮ್ಮ ತನಿಖೆ ಒಪ್ಕೊಂಡ್ರು. ಬೆಂಗಳೂರು ಪೊಲೀಸರ ಬಗ್ಗೆ ಒಂಥರ ಗೌರವ ಜಾಸ್ತಿ ಆಯಿತು. ಗೌರ್ಮೆಂಟಿಗೂ ಒಂದು ಒಳ್ಳೆ ಹೆಸರು ಸಿಕ್ತು. ಹೀಗೆಲ್ಲ ಮಾಡಿ ಮುಗಿಸಿದ್ದೀವಿ. ನಂತರ ಅವರು ಆಗ ಈ ಆರೋಪಿಗಳಿಗೆ, ಅಪರಾಧಿಗಳಿಗೆ ಕನ್ವಿಕ್ಷನ್ ಆದಮೇಲೆ ಅವರೆಲ್ಲ ಅಪರಾಧಿಗಳು. ಆಗ 20-22 ವರ್ಷ ವಯಸ್ಸು. ಅಪೀಲ್ ಹೋಗ್ತಾರೆ ಹೈಕೋರ್ಟ್ಗೆ. ಹೈಕೋರ್ಟ್ನಲ್ಲಿ ಕೀಪಿಂಗ್ ಇನ್ ಮೈಂಡ್ ದ ಏಜ್ ಅಂತ ಮರಣದಂಡನೆ ಏನು ಕೊಟ್ಟಿದ್ರು ಅದಕ್ಕೆ ಅವರು ಲೈಫ್ ಇಂಪ್ರಿಸನ್ಮೆಂಟ್, ಜೀವಾವಧಿ ಶಿಕ್ಷೆಗೆ ಇಳಿಸ್ತಾರೆ, ರೆಡ್ಯೂಸ್ ಮಾಡ್ತಾರೆ. ದಿ ಇಂಪ್ರಿಸನ್ಮೆಂಟ್ ಇಸ್ ರೆಡ್ಯೂಸ್ಡ್. ಜೀವಾವಧಿ ಶಿಕ್ಷೆ ನನಗಂದಿದೆ ಸುಮಾರು ಒಂದು 15-16 ವರ್ಷ ಅವರು ಜೈಲಲ್ಲಿ ಇದ್ದರು. ಅಂದರೆ ಹೊರಗಡೆ ಬರಬೇಕಾದ್ರೆ ಅವ್ರಿಗೆ ಏಜ್ 40 ವರ್ಷ ಆಗಿರ್ಬೋದು.
42 ವರ್ಷ. ಸೊ ಮೋಸ್ಟ್ಲಿ ಈಗ ಬಿಡುಗಡೆ ಆಗಿರ್ಬೋದು. 15-16 ವರ್ಷ ಜೈಲಲ್ಲಿದ್ದು. ಅದಾದಮೇಲೆ ನಾನು ಟ್ರ್ಯಾಕ್ ಮಡಗಿಲ್ಲ ಎಲ್ಲಿದ್ದಾರೆ ಏನು ಅಂತ ಹೇಳಿ. ಹಾಗೆ ಬೆಂಗಳೂರಿನ ಮೋಸ್ಟ್ ಸೆನ್ಸೇಷನಲ್ ಕೇಸು, ಕ್ಲೂಲೆಸ್ ಕೇಸು ಭೇದಿಸಿ ಆರೋಪಿಗಳಿಗೆ ನಾವು ವಿತಿನ್ 4 ಅವರ್ಸು ಮೊದಲನೇ ಆರೋಪಿಗೆ ಬಂಧಿಸಿ, ಆಮೇಲೆ ಎರಡನೇ ಆರೋಪಿಗೆ 7 ಡೇಸ್ನಲ್ಲಿ ನಾನು ಸೂರತ್ನಲ್ಲಿ ಹಿಡಿದು ತನಿಖೆ ಮುಗಿಸಿ ಮರಣದಂಡನೆ 15 ತಿಂಗಳಲ್ಲಿ ತಗೊಳ್ಳುವಂಥದ್ದು. ಇದು ಜನ ಖಂಡಿತ ಒಪ್ಕೊಳ್ತಾರೆ. ನನ್ನ ಮನಸ್ಸಿಗೆ ಇದು ಒಂದು ದೊಡ್ಡ ಸಾಧನೆ. ನಾನು ಪೊಲೀಸ್ ಇಲಾಖೆಯಲ್ಲಿ ಇದ್ದು ಮಾಡಿದ್ದೀನಿ, ಒಂದು ರೆಕಾರ್ಡ್ ಕ್ರಿಯೇಟ್ ಮಾಡಿದ್ದೀನಿ. ದೇಶದಲ್ಲಿ ಇವತ್ತು ಕನ್ವಿಕ್ಷನ್ ಆಗುತ್ತೆ 10 ವರ್ಷ 15 ವರ್ಷ. ಎಷ್ಟೋ ಜನ ಸರಿಯಾದ ಟ್ರಯಲ್ ನಡೆದೆ, ಸಾಕ್ಷಿ ಆಧಾರಗಳಿಲ್ಲದೆ ಬಿಡುಗಡೆ ಆಗ್ತಾರೆ. ಯಾರು ಮನೆಯಲ್ಲಿ ಇಂಥ ಸಾವಾಗಿದೆ ಅವ್ರಿಗೆ ನೀವು ಯಾವುದೇ ಒಂದು ಹಣ ಕೊಟ್ಟು ತೃಪ್ತಿಪಡಿಸೋಕ್ಕೆ ಸಾಧ್ಯವಿಲ್ಲ. ಪ್ರತಿಯೊಬ್ಬರ ಬೈಯಿಂದ ಬರುವುದೇನಂತ ಹೇಳಿದ್ರೆ, ಸರ್ ನಮಗೆ ನ್ಯಾಯ ಬೇಕು, ನಮಗೆ ನ್ಯಾಯ ಬೇಕು. ಇಂಗ್ಲೀಷ್ನಲ್ಲಿ ಅದಕ್ಕೆ ಹೇಳೋದು ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್ ಅಂತ. ನಮಗೆ ನ್ಯಾಯ ಬೇಕು, ನಮ್ಗೇನಾಗಿದೆ ನಾವು ಅದು ಬೇರೆಯವ್ರಿಗೆ ಆಗಬಾರ್ದು ಸರ್, ಆರೋಪಿಗಳು ಹಿಡೀರಿ ಸರ್, ಶಿಕ್ಷೆ ಕೊಡ್ತೀವಿ ಸರ್ ಅಂತ ಅಂದ್ಬಿಟ್ಟು ಇದೆಷ್ಟೇ ಬರೋದು ಬಾಯಿಂದ. ಹಾಗಾಗಿ ಜನರ ಒಂದು ಬಯಕೆ, ಜನರ ಒಂದು ಎಕ್ಸ್ಪೆಕ್ಟೇಷನ್, ಅದರ ಪ್ರಕಾರ ನಾನು ಕೆಲಸ ಮಾಡಿದ್ದೀನಿ. ನನಗೆ ಭಾಳಷ್ಟು ಈ ಕೇಸು ತೃಪ್ತಿ ತಂದಿದೆ. ಭಾಳಷ್ಟು ಜನರ ಆಶೀರ್ವಾದ ನನ್ನ ಮೇಲೆ ಇದೆ. ಜನ ಇಂಥ ಸಾಧನೆ ಮಾಡಿದಾಗ ಅವನು ಹಿಂದೂ, ಅವನು ಮುಸಲ್ಮಾನ, ಅವನು ಕ್ರೈಸ್ತ ಅಂತ ನೋಡಲ್ಲ. ಅವನು ಯಾರು, ಅವನ ವ್ಯಕ್ತಿ ಯಾರು, ಅವನು ಒಳ್ಳೆ ಪೊಲೀಸ್ ಅಧಿಕಾರಿ, ಮಾನವೀಯತೆ ಉಳ್ಳ ಪೊಲೀಸ್ ಅಧಿಕಾರಿ, ಜನರ ಸಮಸ್ಯೆ ಬಗ್ಗೆ ಕಳವಳಿ ಹೊಂದಿರುವಂಥ ಒಬ್ಬ ಪೊಲೀಸ್ ಅಧಿಕಾರಿ, ಒಳ್ಳೆ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡ್ತಾನೆ. ಆ ಥರ ಇದ್ದಾಗ ಜನ ಪೊಲೀಸ್ ಅಧಿಕಾರಿಗಳಿಗೆ ಪೂಜೆ ಮಾಡ್ತಾರೆ. ಪೊಲೀಸ್ ಚಾಕ್ರಿ ಎಂಥ ಒಂದು ದೊಡ್ಡ ಚಾಕ್ರಿ ಅಂತ ಹೇಳಿದ್ರೆ, ನನ್ನ ಅನುಭವದ ಪ್ರಕಾರ ಹೇಳಬೇಕಾದ್ರೆ, ಗಾಡ್ ಹ್ಯಾಸ್ ಸೆಲೆಕ್ಟೆಡ್ ಡೈರೆಕ್ಟ್ಲಿ ಟು ಪ್ರೊಟೆಕ್ಟ್ ದಿ ಸೊಸೈಟಿ. ನಾವೆಲ್ಲ ಅವನ ಸೆಲೆಕ್ಷನ್ನು, ಅವನ ಒಂದು ನಂಬಿಕೆ ನಮ್ಮ ಮೇಲೆ ಏನಿದೆ ಅದು ನಾವು ಮೇಂಟೈನ್ ಮಾಡಬೇಕು, ರಿಟೈನ್ ಮಾಡಬೇಕು. ಅವನ ಒಂದು ಆಸೆ ಏನಿತ್ತು, ಭಗವಂತ ನಮಗೆ ಜನ್ಮ ಕೊಟ್ಟ ಮೇಲೆ ಅದಕ್ಕೆ ನಾವು ಉಲ್ಲಂಘನೆ ಮಾಡಿದ್ರೆ ನಮಗೆ ಒಳ್ಳೆಯದಾಗಲ್ಲ. ಪೊಲೀಸ್ ಅಧಿಕಾರಿಯ ಸ್ಥಾನ ಹೇಗಂತ ಹೇಳಿದ್ರೆ, ತೊಂದರೆ ಇದ್ದಾಗ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ. ಬಂದಾಗ ಅವರ ಭಾವನೆ ಏನಿಗಿರುತ್ತೆ ಅಂತ ಹೇಳಿದ್ರೆ, ಅವ್ರ ನಂಬಿಕೆ, ನಾನು ದೇವಸ್ಥಾನದ ಗರ್ಭಗುಡಿಗೆ ಹೋಗ್ತಾ ಇದ್ದೀನಿ, ದೇವರು ನನಗೆ ಕಾಪಾಡ್ತಾನೆ, ನನ್ನ ಸಮಸ್ಯೆ ಕೇಳಿ ನನಗೆ ಒಂದು ಪರಿಹಾರ ಕೊಡ್ತಾನಂತ ಯಾವ ನಂಬಿಕೆಯಿಂದ ಜನ ದೇವಸ್ಥಾನದೊಳಗೆ ಹೋಗ್ತಾರೆ, ಅದೇ ನಂಬಿಕೆ ಮಾಡಿಕೊಂಡು ಪೊಲೀಸ್ ಸ್ಟೇಷನ್ ಒಳಗೆ ಹೋಗ್ತಾರೆ. ನಾವು ಯಾವ ರೀತಿ ಕೆಲಸ ಮಾಡಬೇಕು? ನಾನು ವಾಲಂಟಿಯರ್ ರಿಟೈರ್ಮೆಂಟ್ ತಗೋಬಿಟ್ಟೆ, ಇನ್ನೂ 9 ವರ್ಷ ಸರ್ವಿಸ್ ಇತ್ತು. ಇದು ನಿರ್ಧಾರ ತಗೊಂಡು ಹತ್ತಿದ್ದೀನಿ. ನಾನು ಎಂಥ ತಪ್ಪು ಮಾಡಿಬಿಟ್ಟೆ ನನ್ನ ಜೀವನದಲ್ಲಿ, ಎಂಥ ತಪ್ಪು ಮಾಡಿಬಿಟ್ಟೆ ನಾನು. ಪುನಃ ಇಂಥ ಲೈಫ್ ನನ್ನ ಸಿಕ್ಕುತ್ತಾ? ಕೊನೆಯಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದಿಷ್ಟೆ, ಏನಾರ ನೀನು ನನಗೆ ಇನ್ನೊಂದು ಜನ್ಮ ಮಡಗಿದ್ರೆ ನೆಕ್ಸ್ಟ್ ಜನ್ಮದಲ್ಲಿ ನಾನು ಪೊಲೀಸ್ ಆಫೀಸರ್ ಆಗಿ ಹುಡ್ಬೇಕು. ಇಂಥ ಒಂದು ಹುದ್ದೆ ಭಗವಂತ ಕೊಟ್ಟಿದ್ದ. ಅವನಿಗೂ ನಾನು ಕೃತಜ್ಞತೆ ಸಲ್ಲಿಸ್ತೀನಿ ನಿಮ್ಮ ಮುಖಾಂತರ. ಮತ್ತು ಜನರಿಗೂ ಸಹ, ಜನರು ನನ್ನ ಮೇಲೆ ಸಾಕಷ್ಟು ನಂಬಿಕೆ ಮಾಡಿಕೊಂಡಿದ್ದಾರೆ. ನಾನು ಬಂದಿದ್ದೇನಂತ ಹೇಳಿದ್ರೆ, ನಾನೊಬ್ಬ ಒಳ್ಳೆ ಪೊಲೀಸ್ ಅಧಿಕಾರಿ, ಒಬ್ಬ ಒಳ್ಳೆ ಅನುಭವಿ, ಲಾ ಆ್ಯಂಡ್ ಆರ್ಡರ್ನಲ್ಲಿ ನನಗೆ ಎಕ್ಸ್ಪರ್ಟೈಸ್ ಇದೆ, ಪಾಂಡಿತ್ಯ ಇದೆ. ನಾನು ಪೊಲಿಟಿಕ್ಸ್ ಹೋದರೆ ಮಾತ್ರ ನಾನು ಹೋಮ್ ಮಿನಿಸ್ಟರ್ ಆಗ ಸಾಧ್ಯ. ಹೋಮ್ ಮಿನಿಸ್ಟರ್ ಆದರೆ ನಾನು ಜನರು ಕಾಪಾಡಬೇಕು. ನಾನು ತರುವಂಥ ಒಂದು ಕ್ರಾಂತಿ ಏನಿದೆ ಪೊಲೀಸ್ನಲ್ಲಿ, ಅದು ಬೇರೆ ಪೊಲೀಸ್ ಆಫೀಸರ್ಸು ಫಾಲೋ ಮಾಡಿದ್ರೆ ಇನ್ನು ಒಂದು 10 ವರ್ಷ ನಾನು ಇಂಟ್ರೊಡ್ಯೂಸ್ ಮಾಡಿದಂಥ ರಿಫಾರ್ಮ್ಸ್ ಹುಡ್ಕೊಳ್ಳುತ್ತೆ. ನಾನು ಹುಟ್ಟೋದಕ್ಕೆ ಸಾರ್ಥ ಅಂತ ಈ ಒಂದು ಫೀಲಿಂಗಿಂದ ಆನೆಸ್ಟ್ ಆಗಿ ಬಂದಿರೋ ವ್ಯಕ್ತಿ ನಾನು.